ನನ್ನ ಮನಸ್ಸನ್ನು ವಿಚಾರದಿಂದ ನಿಲ್ಲಿಸುವುದು ಆನಂದದ ಭಾವದಲ್ಲಿ ಪ್ರಯತ್ನ ಪೂರ್ವಕವಾಗಿ ಅದ ಅಭ್ಯಾಸ ಮಾಡುವುದ ಸಾಧನೆಯಿಂದ ನಾವು ಹೆಚ್ಚು ಹೆಚ್ಚು ಮನಸ್ಸನ್ನು ನಿಶ್ಚಲ ಸ್ಥಿತಿಯೊಳಗೆ ಚಂಚಲ ಆಗದಂಗೆ ಅಲ್ಲಿ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ನಾವು ಮಾಡಬೇಕು. ದೆಹಲಿ ದೀಪವತ್ ಅಡ್ಡಗೋಡೆಯ ಮೇಲಿನ ದೀಪದಂತೆ ಅನುಭವಿಗಳು ಅಂತರಾತ್ಮ ಸ್ಥಿತಿ ಹೋಗಿದ್ದುಕೊಂಡೆ ಜೀವಭಾವದಲ್ಲಿ ಇರ್ತಕ್ಕಂತಹ ಜೀವಿಗಳಿಗೆ ಬೋಧನೆ ಮಾಡ್ತಾರೆ. ಕಾಕಾಕ್ಷಿ ಅಂತೇನು ಅಂತ ಕಾಗಿ ಕಣ್ಣು, ಎರಡು ಕಣ್ಣು ಅದ, ಒಂದು ಅದ ಗುಡ್ಡಿ ಒಂದು ಇತ್ತಾಗ ನೋಡ್ಬೇಕಂದ್ರೆ ಈ ಕಡೆ ಎರಡೂ ಕಡೆ ವಶ ಆಡ್ಬೇಕು. ಇಲ್ಲೇ ಇದ್ದಂದ್ರೆ ಅಲ್ಲಿ ಹೇಳ್ತಾನ ಮತ್ ಬಿಟ್ಕಲೆ ಮತ್ತೆ ಈ ಕಡೆ ಅಂತ ಅಂತರ್ಮುಖಿ ಆಗುತ್ತೆ. ಅದನ್ನ ಆನಂದದ ಅನುಭವ ಮಾಡ್ಕೊಂತ ಈ ಕಡೆ ಬೋಧ್ ಮಾಡ್ತೀವಿ. ಒಂದು ಕನಸಿನ ಬಾಳೆ ಮತ್ತೊಂದು ಕನಸಿಗೆ ಇದ್ದದಿನ ಹಂಗ ಒಂದು ಜನ್ಮದ ಬಾಳೆ ಮತ್ತೊಂದು ಜನ್ಮಕ್ಕೆ ಬರ್ತದಿನ ಅಂದಿಂದ ಬಾಳೆ ಸಂಬಂಧ ಯಾಕೆ ಬಾಯಿ ತಲೆ ಕೆಡಿಸ್ಬೋದು? ಯಾಕೆ ಹಿಂದಿನ ಜನ್ಮದ ಏನ್ ಸಂಬಂಧ ಐತಿ? ಈಗ ಮುಂದೆ ಏನ್ ಸಂಬಂಧ ಬರ್ತೈತಿ? ಯಾಕೆ ಹಚ್ಕೋತೀವಿ ಸಂಬಂಧ? ಬಲ್ ಬರ್ತದೇನ? ಯಾಕೆ ತಲೆ ಕೆಡಿಸ್ಕೋತಿ? ಹಿಂದಿನ ಜನ್ಮದ ಬಾಳೆ ಬರ್ತಾವ ನಾವು ಇದು ಯಾಕೆ ಕೆಡಿಸ್ಕೋತಿ? ಅದಕ್ಕೆ ಮಹತ್ವನ ಕೊಡಕ್ ಹೋಗ. ಅದಕ್ಕೆ ಬಲ್ಲವರ ವಿಚಾರ ಈ ವ್ಯವಹಾರ ತಿರುಗಿಸ್ಬೇಕು. ಇದು ಕನಸಿನ ಬಗ್ಗೆ ಏನಾದ್ರು ತಿರುಗಿಸ್ಬೇಕು ಅಂತ ಇದು ಕನಸಿದ್ದ ವ್ಯವಹಾರಿಕ ಇದು ದೊಡ್ಡ ಕನಸು. ಸ್ವತಃ ನಮಗೆ ಅನುಭವ ಮಾಡಕ್ ಬರುವ ಊಟ ಶ್ರವಣ ಮಾಡುವುದು ಬಾರ್ದು. ಸ್ವತಃ ಮನನ ಕೂತ ಅನುಭವ ಬರ್ಬೇಕು ಅಲ್ಲಿ ಮಠ ಶ್ರವಣ ಬರಬಾರ್ದು. ಪ್ರಾಣ ಹೋಗ್ತೈತೆ ಅಂದ್ರು ಈ ಶ್ರವಣ ಎಲ್ಲಿ ಸಿಗ್ತೈತೆ ನೋಡ್ರಿ, ನಿನ್ನ ನಿಜವಾದ ಇರುವಿನ ಬಗ್ಗೆ ತಿಳಿಸ್ಕೊಡುವಂತ ವಿಚಾರ ಆ ಜಗ ಬಿಡಬಾರ್ದು. ಮಹಾತ್ಮರ ಶರೀರ ಜೀವಂತ ಇದ್ದಾಗನೇ ಸ್ವತಃ ಇದನ್ನ ನಾವು ಮನನ ಮಾಡಕ್ ಕಲಿಬೇಕು. ಏನಾರು ಸಂಶಯಗಳು ಬಂದ್ರೆ ಅಲ್ಲೇ ಕೇಳಿ ಸಂಶಯ ಪರಿಹಾರ ಮಾಡ್ಕೋಬೇಕು. ಶರೀರ ಜೀವಂತ ಇದ್ದಾಗ ಪರಿಹಾರ ಶರೀರ ಆದ್ಮೇಲೆ ಯಾರು ಸದ್ರೂಪಿಗೆ ಅನ್ಯವಾಗಿ ಮತ್ತೊಂದು ಸದ್ರೂಪ ಇಲ್ಲ. ಯಾವಾಗಲೂ ಇದು ವಸ್ತು ಅಂತ ಕೈ ಏಕಂ ಅಂತ ನಿತ್ಯವಾದದ್ದು ಸತ್ಯವಾದದ್ದು ಅದು ಒಂದು. ಆಕಾಶಕ್ಕೆ ಅನ್ಯವಾಗಿ ಮತ್ತೊಂದು ಆಕಾಶ ಐತಿನ, ಆನಂದಕ್ಕೆ ಅನ್ಯವಾಗಿ ಆನಂದ ಐತಿನ, ಅದು ಒಂದು ಅನೇಕ ಇಲ್ಲ. ಸದ್ವಸ್ತುವಿಗೆ ಬಾಧೆ ಇಲ್ಲ, ಅಸದ್ವಸ್ತುವಿಗೆ ಇರುವಿಕೆ ಇಲ್ಲ. ಇದರ ಮರ್ಮ ಅನುಭವಿ ಬಲ್ಲ. ಗೊತ್ತಿರ್ತದ ಸುಮ್ಮ ಎಲ್ಲ ಗೊತ್ತಿರ್ತದೆ. ಏನಾದದ್ದೆಲ್ಲ ಸುಮ್ಮ ಎಲ್ಲ ಗುಸಾಕ್ಗೆ ವಿಷಯ ವಾಸನೆಗಳನ್ನು ತೆಗೆದು ಹಾಕೋ ಮಠ ಮನಸ್ಸು ಸೂಕ್ಷ್ಮ ಆಗುದಿಲ್ಲ. ಪೂರ್ಣ ಮನಸ್ಸಿನಾಗಿ ವಿಷಯ ವಾಸನೆಗಳು ಪೂರ್ಣ ಹೋಗ್ಬೇಕು. ವಿಚಾರದಿಂದ ಅವನ್ನೆಲ್ಲ ತೆಗೆದುಹಾಕಿದಾಗ ಮನಸ್ಸು ಸೂಕ್ಷ್ಮ. ಅಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಮನಸ್ಸಾದಾಗ ಆನಂದದ ಅನುಭವ ಮಾಡಿಕೊಳ್ಳಬಹುದು ಮನಸ್ಸು. ಆನಂದಮಯವಾದಿರುವನ್ನ ಭಿನ್ನ ಮಾಡ್ಲಿಕ್ಕೆ ಬರುದಿಲ್ಲ. ನೋಡ್ರಿ ಮಾಡೋಣ ಬೇರೆ ಬೇರೆ ನಮ್ಮನೆ ಮಾಡೋದು ನೋಡ್ರು ಆನಂದವನ್ನು ಮಾಡಕ್ ಬರ್ಬೇಕೇನ? ಬರುದಿಲ್ಲ.
ಶರೀರ ನೋಡಿ ಬೇಡ ಬೇಡ ತಿಳ್ಕೊಳ್ಳೋದು. ಈ ದೇಹ ಬುದ್ಧಿ ನಾಶದ ನಂತರ ಎಲ್ಲರಿಗೂ ಒಂದೇ ಸ್ವರೂಪದ ಪ್ರಾಪ್ತಿಯಾಗುವುದು. ಶರೀರ ಸಂಬಂಧ ತಿಳ್ಕೊಳ್ಳಿ, ಎಲ್ಲರಿಗೂ ಒಂದು ಅನುಭವ. ದೇಹಭಾವ ಬಂದ ಕೂಡಲೇ ಬ್ರಹ್ಮದೊಡನೆ ಏಕತ್ವ ಮುರಿದು ಹೋಗ್ಬೋದು. ಎಲ್ಲಿ ಹೋದರೂ ಏನಿಲ್ರಿ, ನಿನ್ನೊಳಗೆ ನೀವು ಹೋಗುದು. ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಹೊರಗೆ ಎಲ್ಲಿ ಹಣಿಕೆ ಹಾಕಿ ಮತ್ತು ಹೊರಗೆ ಹೊಂಟಿ ಹೊರಗೆ ಅನ್ಯದ್ರಾಗ ಹುಡುಕಾಗತ್ತೀನಿ. ನಿನ್ನೊಳಗೆ ನೋಡ್ಕೊ, ನಿನ್ನೊಳಗೆ ಬೇಕಾದದ್ದು ನಿನ್ನೊಳಗದ, ನಿನ್ನೊಳಗೆ ನೋಡ್ಕೋಬೇಕು. ಹೊರಗೆ ಹುಡುಕಿದ್ರೆ ಸಿಗುತ್ತದೆ. ಉಪಾಧಿ ರಹಿತದ ತಮ್ಮ, ಯಾವ ಉಪಾಧಿನೂ ಅವಲಂಬಿಸ್ಕೊಂಡಿಲ್ಲ. ಉಪಾಧಿಗಳನ್ನೆಲ್ಲ ಕೈ ಬಿಟ್ಟ ಸಹಜ ಸಮಾಧಿ. ಉಪಾಧಿ ರಹಿತ ಬ್ರಹ್ಮವಸ್ತುನ ಸಹಜ ಸಮಾಧಿ. ಅದಕ್ಕೆ ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಧರಿಸಿಕೊಳ್ಳುವಂತಹ ಉಪಾಧಿಗಳನ್ನೆಲ್ಲ ಸಂಬಂಧ ತಪ್ಪಿಸಿಕೊಂಡಿದೆ ಸಹಜ ಸಮಾಧಿ. ಅಧ್ಯಾತ್ಮದೊಳಗೆ ಚಂದ ಛಾಯ ಎದಕ್ಕೆ ಅವನ್ನೆಲ್ಲ ತೆಗೆದಾಕುದು. ಇದೇನು ಸಿನಿಮಾ ನಟ ನಟಿಯರು ಕೆಲಸ. ಚಂದ ಛಾಯ ಮಾಡ್ಕೊಂಡು ಬಂದ್ ಕೂತ್ರಿ ಯಾರು ಕೇಳ್ರಿ. ಆತ್ಮನ ಹೆಸರು ಮಂಗಿ ಹಂಗ ಮಾಡಿದ್ರೆ ನಿಮ್ ಕರ್ಮ ನಿಮ್ಮನ್ನ ಶಾಸನ ಮಾಡ್ತಾರೆ. ಎಲ್ಲಾರ ಮಾಡಿ ಪಾಪ ಬಂದು ಇಲ್ಲಿ ಕಳ್ಕೊತಿ ಇಲ್ಲಿ ಏನಾರು ಮಾಡಿದ ಎಲ್ಲಿಯೂ ಕಳ್ಕೊತಿ, ಎಲ್ಲಿಯೂ ಆಗುತ್ತೆ. ಅದಕ್ಕೆ ಇದು ಅರ್ಥ ಮಾಡ್ತು ಚಂದ ಛಾಯ ನಡಿಬಾರ್ದು. ಜಾತ್ರೆ ಅಂದ್ರೆ ಚಂದ ಛಾಯ ಶುರು ಆಗ್ತಿಲ್ಲ. ಜಾತ್ರೆ ಅಂದ್ರೆ ನೀವು ಮಾಡೋ ರಂಜನಾ ವ್ಯವಹಾರ ಹೊರಗಿನ ಗದ್ಲ. ಇದನ್ನ ಮಾಡಿ ಯಾರು ಸುಖಿಗಳಾಗಿರಿ, ಯಾರು ಧನ್ಯ ಆಗಿರಿ. ನಿಜವಾದ ಜಾತ್ರೆ ಮಾಡಕ್ ಬರುತ್ತೆ. ಎಲ್ಲಿಂದ ಬಂದೆ ಪುನಃ ತಿರುಗಿ ಅಲ್ಲಿ ಹೋಗಿ ಮುಟ್ಟುತ್ತೆ ಜಾತ್ರೆ ಅಂತ. ಎಲ್ಲ ಅಜ್ಞಾನ ಆವರಣ ವಿಷಯಗಳನ್ನು ನಾಶ ಮಾಡ್ಕೊ. ಜಾತ್ರೆ ಮೂರು ಹೊಡೆದಾಕೋದು. ಅಜ್ಞಾನ ಆವರಣ ವಿಕ್ಷೇಪ. ಕೇವಲ ಆತ್ಮೈಕ ಬೋಧ ಮಾಡೋದಕ್ಕಿಂತ ಹೆಚ್ಚಿನ ಹಿತಕರ್ಮ ಮತ್ಯಾವುದೂ ಇಲ್ಲ. ಅದು ಸತ್ಕರ್ಮ. ನಮ್ಮ ನಿಜವನ್ನ ಸದ್ವಸ್ತುವನ್ನು ಕುರಿತು ಹೇಳೋದಕ್ಕೆ ಅಭ್ಯಾಸ ಏನ್ ನಡೀತಾರೆ ಸತ್ಕರ್ಮ. ಅದರ ಫಲ ನಿಮ್ಗೆ ಮುಂದೆ ದೊರೀತು. ಆ ಅಭ್ಯಾಸ ಸಂಸ್ಕಾರ ಇದರಿಂದ ಎಲ್ಲಾ ನಮೂನಿ ತಾಪತ್ರೆ ನಿವಾರಣೆ ಆಗ್ತದೆ ಈ ಅಭ್ಯಾಸದೊಳಗೆ ತೊಡಗಿದಂತ. ನಿನ್ನ ನಿಜವಾದ ಇರುವನ್ನು ಕುರಿತು ಹೇಳೋದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಮಾಡೋ ಅಭ್ಯಾಸದ ತೊಡಗಿದ ಎಲ್ಲಾ ನಮೂನಿ ತಾಪತ್ರೆಗಳು ದೂರ. ಬಾಳೆದಾಗ ನೀ ಇದ್ರು ಅದ್ರ ಚಿಂತೆ ಹಚ್ಕೊಳಕ್ ಹೋಗ. ಶರೀರ ಇರುವಲ್ಲ ಯಾಕ್ರಿ, ಶರೀರ ಪ್ರಾರಂಭ ಪ್ರಕಾರ ನಾವಲ್ಲಿ ಅಂದ್ರೂ ಬಿಡುದಿಲ್ಲ. ಎಲ್ಲಾರೇ ಸಂಸಾರ ಎಲ್ಲಿ ಬೇಕಾದ್ರೆ ಅಡುಗೆಯಾಗರ ಇರಲಿ, ನಗರದೊಳಗರ ಇರಲಿ, ಎಲ್ಲಿ ಬೇಕಾದಲ್ಲಿ ಇರಲಿ, ಮನಸ್ಸನ್ನು ಮಾತ್ರ ತಮ್ಮ ಇರುವಿನಲ್ಲಿ ನಿಲ್ಲಿಸಲಿಕ್ಕೆ ಬರ್ತದೆ. ಏನಿದ್ರು ನಿಧಿ ಹಚ್ಚುವಾಗ ಬರ್ತೈತಿ. ನಿಮ್ ಊರಿಗೆ ಹೋದಾಗ ನಿಧಿ ಹಚ್ಚ, ನಾವೆಲ್ಲ ಊರಾಗ ನಿಧಿ ಹಚ್ಚಲ್ಲ. ಯಾಕ್ರಿ ನಿಧಿ ಎಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಶರೀರ ಎಲ್ಲಿದ್ರು ನಿಧಿ ಮಾಡಕ್ ಬರುತ್ತಿಲ್ಲ. ನಿಧಿ ಇಚ್ಛಾ ಮಾಡಿ ನಿಧಿ ಹಂಗ ಅಭ್ಯಾಸ ಮಾಡ್ಬೇಕು.
ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಯನ್ನು ಸಾಧಿಸಿದ್ರೆ ಸಂಸಾರ ಚಿಂತೆ ಹತ್ತುದಿಲ್ಲ. ಏನ್ ಪ್ರತ್ಯಾಹಾರ ಅಂದ್ರೆ ಮನಸ್ಸನ್ನ ಇಂದ್ರಿಯಗಳಿಂದ ಹಿಂಸರಿಸೋದು. ಇಂದ್ರಿಯಗಳ ಯಾವಾಗಲ ಆಸಕ್ತಿಯನ್ನು ತೆಗೆದು ಅವೆಲ್ಲ ದುಃಖ ಕೊಡ್ತಾವ ಅಂತ ಹೇಳುದು. ಅದ್ರ ಮ್ಯಾಗ ಮನಸ್ಸನ್ನು ತೆಗೆದು ಪ್ರತ್ಯಾಹಾರ, ಮನಸ್ಸಿಗೆ ಇಂದ್ರಿಯಗಳ ಸಂಪರ್ಕಕ್ಕೂ ವ್ಯವಹಾರ ಅವಾಗ ಧ್ಯಾನ ಮಾಡ್ಲಿಕ್ಕೆ ಬರ್ತದೆ. ಎಲ್ಲಿವರೆಗೆ ಹೊರಗಿನ ಜಗತ್ತಿನಲ್ಲಿ ಆಸಕ್ತಿ ಇರ್ತದೆ, ಎಲ್ಲಿ ತನಕ ನಾವು ಧ್ಯಾನ ಕುಂಡ್ರಕ್ಕಾಗೋದಿಲ್ಲ. ಮತ್ತು ಅದನ್ನ ಮಾಡಿನಿ ಇದನ್ನ ಮಾಡಿನಿ ಅದನ್ನ ಕೇಳಿನಿ ಇದನ್ನ ಕೇಳಿನಿ ಬರೇ ಇದಾಗತ್ತೆ. ಯಾವಾಗ್ಲೂ ಚಿಂತನ ಅಭ್ಯಾಸ ಹುಡುಗಿದಂದ್ರೆ ಅన్ని ಚಿಂತನೆ ಮಾಡಕ್ ಆಸ್ಪದ ಸಿಗುದಿಲ್ಲ. ಬಾಳೆದ ನೆನಪು ಮಾಡಕ್ಕೆ ಸೌಡ್ ಇಲ್ದಂಗೆ ಇದ್ರೆ ಚಿಂತನೆ ಮಾಡಕೈತಂದ್ರೆ ಬಾಳೆ ಚಿಂತೆ ಇಲ್ಲ ಇರ್ತೈತಿ. ಇದನ್ನ ಬಿಟ್ಕೊಟ್ಟು ಅದ್ರ ಚಿಂತೆ ಮಾಡಕೈತೆ ಅದ್ರ ಸತ್ತೈತಿ. ಬದಲಾಂಗ ಇದ್ರ ಚಿಂತೆ ಮಾಡಕೈತೆ ಎಡೆ ಬಿಡದೆ ಆತ್ಮಚಿತ್ರ ಅಭ್ಯಾಸ ಹುಡುಗಿದಂದ್ರೆ ನಿದ್ದೆ ಸಂದು ಬರುವವರೆಗೆ ಶಾರೀರಿಕ ಕರ್ಮಗಳಾದ ಹಾಸಿಗೆ ಬರಿಕೆಗಳನ್ನು ನಾವು ಮಾಡಬೇಕಾಗ್ತದೆ. ನೈಮಿತ್ತಿಕ ಕರ್ಮಗಳು ಅವನ್ನು ಮಾಡಬೇಕು. ನಿದ್ರೆ ಹತ್ತಿದಾಗ ಯಾವ ಕ್ರಿಯೆನೂ ಇಲ್ಲ. ಅದರಂತೆ ಸಾಧಕಾವಸ್ಥೆಯಲ್ಲಿ ಶರೀರ ಚಕ್ರಾರ್ಥ ಕರ್ಮಗಳನ್ನು ಮಾಡಬೇಕಾಗ್ತದೆ. ಏನ್ ಬೇಕಾದ್ ಮಾಡು, ಶೇತಿಗೆ ಮಾಡು, ವ್ಯಾಪಾರ ಮಾಡು, ನೌಕರಿ ಮಾಡು, ಬೇಡ ಅಂತ ಹೇಳಿಲ್ಲ. ಯಾವುದೇ ಕರ್ಮವನ್ನು ಮಾಡಿದ್ರು ಸುಧಾ ಅದನ್ನ ಹಚ್ಕೊಳ್ಳೋದಂಗೆ ಮಾಡೋದು. ಆಳ ಮಗ ಎಲ್ಲ ಮಾಡ್ತಿರ್ತಾನ, ಅವಾಗೇನಾದ್ರೂ ಲಾಭ ಹಾನಿ ಬಗ್ಗೆ ಚಿಂತೆ ಇರ್ತೈತೆ. ಅವ್ ಹೆಂಗ್ ಮಾಡ್ತಿರ್ತಾನ ಆಳ್ ಮಗ ಆಗಿ, ನೀನು ಆಳ್ ಮಗ ಆಗಿ ಯಾಕ್ರಿ ಅಯ್ಯೋ ಇದನ್ನ ಅಂದಿದ್ದು ಅಂತ ಹಚ್ಕೊಳ್ದಾಗ ಹೆಂಗ್ ಮಾಡ್ತಾ ಇಲ್ಲ ಎಲ್ಲ ಮಾಡಿದಾರು. ಆರಾಮನೆ ಇರ್ತಾನೆ, ಇದಿಲ್ಲ ನಿದ್ದೆ ಮಾಡ್ತಾನ ಅವಾಗ. ಇದು ಏನು ಮಾಡುದಿಲ್ಲ ಹಚ್ಕೊಂಡು ನಿಲ್ಸುದ. ಸಾಧು ಸನ್ಯಾಸಿ ಜಗದ್ಗುರುಗಳನ್ನವ್ರಿಗೆ ಧನ ಸಂಗ್ರಹ ಆಸ್ತಿ ಪಾಸ್ತಿ ಏನು ಇರಬಾರ್ದು. ಅಧ್ಯಾತ್ಮ ಸಾಧಕರಿಗೆ ಯಾವ ಇರಬಾರ್ದು. ಅದ್ರ ಮ್ಯಾಗಿನ ಆಸಕ್ತಿ ಉಡ್ತದೆ. ಅದ ಬಂಧನಕ್ಕೆ ಹಾಕ್ತದೆ. ನಿನ್ನ ಮಕ್ಕಳು ಹೆಂಗ ಬಿಟ್ಟು ಹೋಗ್ಲಿವಪ್ಪ ಇದನ್ನ ಅಂತ ಮಠ ಕಟ್ಸಿನೆಲ್ಲೋ ನಾನು. ಯಾಕ್ರಿ ಚಿಂತೆ ಅದೊಂದು ಬಂಧನನ ಅಲ್ಲ. ಹೆಂಗ್ ಬಿಟ್ಟು ಹೋಗ್ಲಿ ಇದನ್ನ, ಬಹಳ ದಿನ ಇದ್ದಿದ್ದ ಯಾರೋ ಹೊರಗೆ ಹೋಗಂದ್ರೆ ಚಿಂತೆ ಐತಿ, ಬಟ್ ಬ್ಯಾಸ್ತತಿ ಅದಿಲ್ಲ. ಹಂಗ ಹೋಗ್ಲಿ ಮಗ ಅಂತತಿ ಒಳಗಷ್ಟ ಮಾಡ ಕಣ್ಣ ನೀರ್ ಬರ್ತಾವ. ಬಹಳದೇನಂದ್ರೆ ಮೆಟ್ಟ ಮಾಡಿರ್ತತಿ. ಹಂಗ ಬಿಟ್ಲಿ ಆಗಿಂದಾಗೆ ಬಿಟ್ಟದ ಹೋಗಕ್ಕೆ ಏನ್ ಬೇಕಾದ್ ಮಾಡಿ. ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡ. ಅವನಿಲ್ಲ ಯಾವ ಉಪಾಯನೂ ಮಾಡಕ್ ಹೋಗ್ಬೇಡ. ಯಾವ ಶ್ರಮ ಏನು ಮಾಡಕ್ ಹೋಗ್ಬೇಡ. ಯಾವ ಉಪಾಧಿ ಸಂಬಂಧ ಹಚ್ಕೊಳಕ್ ಹೋಗ್ಬೇಡ. ಮಾಡಿದ್ರೆ ಅದನ್ನ ಹಚ್ಕೊಳ್ದಂಗ ಇರ್ತ. ಆಗಿಂದಾಗ ಬಿಟ್ಟು ಹೇಳಕ್ ಹೆಂಗ್ ಹೋಗ್ಲಿವಪ್ಪ ಬಿಟ್ಟ ಅನ್ನಕ್ ಹಚ್ಕೊಳಂಗಿದ್ರೆ ಮಾಡ. ಹಚ್ಕೊಳಂಗಿದ್ರೆ ಮಾಡಕ್ ಹೋಗ್ಬೇಡ. ಏನು ಹಚ್ಕೊಳಕ್ ಹೋಗ್ಬೇಡ. ಸಂಗ್ರಹ ಇತ್ತಂದ್ರೆ ಚಾಲೂ ಆಯ್ತು ನೋಡ್ರಿ. ಅದ್ರ ಚಿಂತೆ ಹತ್ತದ. ವಿಷಯ ಸಂಗ್ರಹಣೆ ಇರ್ಲಿಲ್ಲ ಅಂದ್ರೆ ಇದ್ದದ್ದನ್ನೆಲ್ಲ ಸರ್ಕಾರಕ್ಕೆ ಒಪ್ಪಿಸಿ ಬಿಡ್ಬೇಕು. ಇಲ್ಲ ಅಂದ್ರೆ ಕುಂಡ್ರಿಗೂ ಕೂಡ ಬರ್ತಿರ್ಬೇಕು ಕೊಟ್ಬಿಡ್ಬೇಕು.
ಮಠದ ಅಪ್ಪ ಅವ್ರಿಗೆ ಕೇಳಿದಾಗ ನಾ ಹೇಳ್ದಂಗೆ ಕೇಳ್ತೇನೆ ಅಂದ್ರೆ ಬರ್ತೇನೆ. ನಂದೀಶ್ವರ ಪಟ್ಟಾಭಿಷೇಕಕ್ಕೆ ಅಪ್ಪ ಅವ್ರನ್ನ ಕರೆಯಕ್ಕೆ ಬಂದಿದ್ರು. ಅಪ್ಪ ಅವ್ರು ಹೇಳಿದ್ರು ನಾ ಹೇಳ್ದಂಗೆ ಕೇಳ್ತೇನೆ ಅಂದ್ರೆ ಬರ್ತೇನೆ ನೋಡ್. ಗದಗಿನದಕ್ಕೆ ಹ್ಞೂನ್ರಿಪ್ಪ ಕೇಳ್ತೀನಿ. ಮೊದಲನೇದು ನಮ್ಮ ಅಪ್ಪನ ಗದ್ಗಿ ಕಿತ್ತ ಹೊಳಿ ಕಾಣಿಸುದು, ಅಲ್ಲಿದ್ದ ಜಾಗ ಎಲ್ಲ ಬಡಬಗ್ರಿಗೆ ಕೊಟ್ಟು ಏನ್ ಇದು ಹಿಂಗ್ ಮಾಡಿ ಕೇಳ್ತೀನಿ ನಾನು. ಏನ್ ಕೇಳ್ಬೇಕು ಯಾಕ್ರಿ? ಇದೊಂದು ಘಟ ಇರೋ ಮಟ್ಟ ಆಶೀರ್ವಾದ ಮಾಡ್ರಿ. ಏನ್ ಕೊಡಕ್ ತ್ಯಾಗ ಮಾಡಕ್ ತಯಾರಿಲ್ಲ, ಹೌದಿಲ್ಲ? ಮಠಮಾನ್ಯ ಇದ್ರಾಗಿ ನಮಗ ಅಂದಾಗ ಚಿಂತೆ ಇದು ಆತ್ಮಚಿತ್ರ ಮಾಡಕ್ ಹೋಗ್ತೈತಿ. ಅದ್ರ ಹೆಸರು ಹತ್ತಿ ಬಿಡ್ತೈತಿ. ಅದು ಕೆಡ್ದೈತೆ, ಆ ಗಾಡಿ ಬಿತ್ತ, ಇದು ಬಿತ್ತ, ಇದನ್ನ ಯಾಕ್ರಿ? ಇದನ್ನ ತೆರಿ ಕೆಡ್ಸ್ಬೋದಾಕೈತಿ ಬರೀ. ಅದು ಹೋತೆ ಇದು ಹೋತೆ ಬರೀ ಇದ್ರಾಗ ನೀನು ಆವಿಷ ಅಲ್ಲ. ಎದಕ್ ಬೀಳೋದು ಹಾರಿಡೋದು ಯಾಕ್ರಿ? ಎಲ್ಲಿದ್ರು ಬಿದ್ದು ಹೋಗೋದನ್ನ ಕಟ್ಟಿದ್ದು ಅದು ಬೀಳಾಕ ಹುಟ್ಟಿದ್ದು ಸಾಯಕ. ನಿರ್ವಿಘ್ನವಾಗಿ ಆತ್ಮಚಿಂತನದಾಗಿರ್ಬೇಕಂದ್ರೆ ಸಂಗ್ರಹ ಒತ್ತಿ ಇಡಬೇಕು. ನಾಳಿಗೆ ಇಡಬೇಡ, ಸಾಲು ಮಾಡಬೇಡ, ಸಾಲದು ಏನಬೇಡ ಅಂದ ಹಂಗ ಉಳಿದಾಗ ನಮಗೆ ಅಭ್ಯಾಸ ಮಾಡಕ್ ಬರ್ತೈತಿ. ಅವ್ನು ಕೂಡಿಸ್ಕೊಂಡು ಕೂತಿ ಅಂದ್ರೆ ಹೆಂಗ್ ಹೋಗ್ಲಿ ಬಿಟ್ಟು ಅದ್ರ ಚಿಂತೆ ಆದ್ರೆ ಎಸನ ಆದ್ರೆ ಅರ್ಬಾರ ಹಿಡಿಬೇಕು. ಅದಕ್ಕೆ ಅದು ಇರಬಾರ್ದು ಅಂತ ಹೇಳ. ಡೈಲಿ ಮಾಡಿ ಇಲ್ಲಾರು ಮಾಡಿದಂತೀವಿ ಆಸ್ತಿ ಪಾಸ್ತಿ ಹೆಸರಿನ ಮ್ಯಾಗ ಬೇಕಾದ್ ಮಾಡ್ಬೋದಿತ್ತಿಲ್ಲ ಅವ್ರು. ಇಲ್ಲಾರ ನೋಡಿದೀನಿ ಯಾವ್ದಾರ ಆಶ್ರಮದಾಗ ಅದಕ್ಕೆ ಆಸ್ತಿ ಪಾಸ್ತಿ ಏನಾರ ಮಾಡಿದ್ವಿ. ಇವತ್ತು ಜವಾಬ್ದಾರಿಪ್ಪ ನೀವು ಊರನ್ನವ್ರು ಬಂದವ್ರಿಗೆ ಅಣ್ಣ ಹಾಕ್ರಿ, ಈ ವಿಚಾರ ನಡೆಸ್ರಿ, ಏನೋ ಇದನ್ನ ಬಿದ್ದು ಚಾಟ್ ಮಾಡ್ಕೊರಿ, ಅದು ಇದನ್ನ ನ್ಯಾಳ ಮಾಡ್ಕೊರಿ, ಬಿಸಿಲು ಗಾಳಿ ರಕ್ಷಣೆ ಮಾಡ್ಕೊರಿ. ಇಲ್ಲಿ ಹೆಚ್ಚಿಂದ ಏನು ನೀವು ಮಾಡಕ್ ಹೋಗ್ಬೇಡ್ರಿ, ಸಂಗ್ರಹ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ಯಾರಿಲ್ಲ. ಇದನ್ನ ಮುಂದುವರಿಬೇಕು. ಮಹಾತ್ಮ ಇದ್ದಾಗಿನ ಸ್ಥಿತಿ ಏನದು ಇದನ್ನ ಮುಂದುವರ್ಸ್ಕೊಂತ ಹೋಗ್ರಿ, ನಿಮ್ಗೆ ಕಲ್ಯಾಣ ಆಕೈತಿ ಅಂತ ಹೇಳ್ಯಾರಿಲ್ಲ. ನಾವ್ ಇದನ್ನ ಬಿಟ್ಕೊಟ್ಟು ಇಲ್ಲದ ಗದ್ದೆ ಎಬ್ಸಕತ್ರೆ, ಕಾಯ್ದೆ ಆಕೈತಿ ಅಂತ ಏನಾರ ವ್ಯಾಪಾರ ದಂಧೆ ಮಾಡಕತ್ರೆ, ಬಿಸ್ನೆಸ್ ಯಾಕ್ರಿ? ಮಾತಕ್ಕೆ ಎಲ್ಲಾರು ಕೊಡ್ತಾರ ಅಂತ ಬಿಸ್ನೆಸ್ ಮಾಡಕತ್ತ ಅದನ್ನ ಮಾಡಬೇಕು. ನಾವು ಮಾಡಿದ್ರೆ ಏನು ಉಪಯೋಗ? ಇದು ನಡಿಬೇಕಲ್ರಿ. ಅದು ನಡೆದು ಇದು ಬಂದ ಎಲ್ಲಿ ವಿಶೇಷ ಸಂಗ್ರಹ ಇರ್ತೈತಿ ಅಲ್ಲಿ ಇದು ನಡೆದಿಲ್ಲ ಅಂತ ಹೇಳ್ಯಾರ. ಅದಕ್ಕೆ ನಾವು ಮಾಡ್ಬೇಡ್ರಿ. ಎದಕ್ ಬಂದಿರಿ ನೀವು? ಜ್ಞಾನ ಸಂಗ್ರಹ ಮಾಡ್ಕೋಕ್ ಬಂದಿರೋ, ವಿಶೇಷ ಸಂಗ್ರಹ ಮಾಡ್ಕೋಕ್ ಬಂದಿರೋ? ಮನಿ ಮಾರ್ಕ್ ಬಿಟ್ಟುಕೊಟ್ಟು ಎದಕ್ ಬಂದಿರಿ ಅಂತ ಕೇಳ್ತೀವಿ. ಇಲ್ಲಿ ಬಂದು ಅದನ್ನ ಮಾಡ್ಕೊಂತ ಕುಂತಿರ್ ಉಪಯೋಗ ಬಂದು ಅದೆಲ್ಲ ಬ್ಯಾಸರ ಆಗಿ ಬಂದು ಇಲ್ಲಿ ನಿಜವಾದ ಮೋಕ್ಷ ಬಂದ್ಬಿಟ್ಟು ದುಃಖದಿಂದ ಬಿಡುಗಡೆ ಆಗುತ್ತೆ. ವಿಶ್ರಾಂತಿ ಹೊಂದಬೇಕಿನ್ನ ಸಾಕಿನ್ನು ಧನು ಆಗೋದು ಬೇಡಪ್ಪ, ಮತ್ತು ಧನು ಆಗೋದು ಮಾಡ್ತೇನೆ. ಎಷ್ಟೆಷ್ಟು ಕಡಿಮೆ ವಸ್ತು ಇರ್ತಾವ ಅಷ್ಟಷ್ಟು ಸಮಾಧಾನ ಇರ್ತದೆ ನೋಡ್ರಿ. ಏನು ಇರಬಾರ್ದು ನೋಡ್ರಿ, ಯಾರು ಹುಡುಕ್ಯಾಡ್ರಿ ಏನು ಸಿಗಬಾರ್ದು ಇಲ್ಲಿ. ಅದನ್ನ ಕಣ್ಣಿಗೆ ನಾಟುವ ವಸ್ತು ಏನು ಹುಡುಕ್ಯಾಡ್ರು ಇದ್ರಾಗ ಏನು ಶಿವನ್ ಮಣಿಪ ಅನ್ಬೇಕು. ಅದಿಲ್ಲ ಒಟ ಬೈಲ್ ಹಂಗಿರ್ಬೇಕಂತ ನಾವು. ಎಲ್ಲಿ ತನಕ ದೇಹಭಾವ ಇರ್ತದೆ ಅಲ್ಲಿ ತನಕ ಸಂಕಟ ತಪ್ಪೋದು ನೋಡ್ರಿ. ಕಡಿತನಕ ಇದೊಂದು ಮಾತು ನೆನಪಿಟ್ಟು ಸಾಕು ನೋಡ್ರಿ. ಏನ್ ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಸುಖದ ಅನುಭವ. ಹೆಂಗಾರ ನಾವು ಆರಾಮಿರ್ತೇವೆ ಅನ್ನೋದನ್ನ ವಿಚಾರ ಮಾಡ್ತೀವಿ. ಶರೀರ ನೀವಾಗಿದ್ದಾಗ ಆರಾಮಿರ್ತೀರೋ, ಶರೀರ ಸಂಬಂಧ ತಪ್ಪಿದಾಗ ನೀವು ಆರಾಮಿರ್ತೀರಿ.
ನಿದ್ರೆ, ಆಲಸ್ಯ, ಚಿತ್ತ ಚಾಂಚಲ್ಯ ಇವು ಮೂರು ಏನದ ಮೂರ್ಖರ ಲಕ್ಷಣಗಳು. ಹ್ಮ್ ಇದು ನಿದ್ರೆಯ ಸಮಯವಲ್ಲ ಮೂರ್ಖ, ಇದು ನಿದ್ರೆಯ ಸಮಯವಲ್ಲ. ಬರೀ ನಿದ್ರೆ ಅದ್ರಾಗ ಹ್ಮ್ ಆಹಾರದಿಂದ ಬರ್ತದ. ನಿದ್ರೆ ಆಲಸ್ಯತನ ಬರ್ಬೇಕಾದ್ರೆ ಅದು ಆಹಾರ, ತಾಮಸಿ ಆಹಾರ, ಅದಕ್ಕೆ ಸಾತ್ವಿಕ ಆಹಾರ ಸೇವನೆ ಮಾಡುದು. ಅದರರ್ಥ ಅನ್ನ, ಅದರರ್ಥ ನೀವು, ಅದರರ್ಥ ಅನಿಲ ಸಂಚಾರ. ಯೋಗಾಭ್ಯಾಸಿಗೆ ಇದು ಅವಶ್ಯ ಬೇಕಾಗ್ತದೆ. ಅದನ್ನು ಮಾಡಲಿಲ್ಲ ಅಂದ್ರೆ, ಆಹಾರ ನಿಯಂತ್ರಣ ಇರಲಿಲ್ಲ ಅಂದ್ರೆ ಯಾವ ನಿಯಂತ್ರಣಗಳು ಬರುತ್ತೆ? ಯುಕ್ತಾಹಾರ ವಿಹಾರಶ್ಯ, ಯೋಗ್ಯವಾದ ಶರೀರದ ಆಹಾರ, ಇಂದ್ರಿಯಗಳ ವಿಹಾರ ಮಿತವಾಗಿರ್ಬೇಕು. ಇಂದ್ರಿಯಗಳು ಅವು ಯಾವ ಅತಿ ಮಾಡಕ್ ಹೋಗೋದು, ಅವು ಮಿತವಾಗಿರ್ಬೇಕು. ಏನ್ ಅಂದಾಗ ಯೋಗ ಅತಿ ತಿನ್ನವು ದಕ್ಕುದಿಲ್ಲ, ಅತಿ ಕಡಿಮೆ ತಿನ್ನವು ದಕ್ಕುದಿಲ್ಲ, ಅತಿ ನಿದ್ದೆ ಮಾಡೋವು ದಕ್ಕುದಿಲ್ಲ, ಅತಿ ಎಚ್ಚರಿಕೆ ದಕ್ಕುದಿಲ್ಲ, ಅತಿ ಕೆಲಸ ಮಾಡೋವು ದಕ್ಕುದಿಲ್ಲ. ಆಸೆಗೆ ಬಿದ್ದಂಗೆ ಮಾಡೇ ಮಾಡ್ತೀವಿ. ಎರಡೆರಡು ಮೂರು ಮೂರು ಆಳೆ ನಾವು ಅದೇ ಮಾಡ್ತೀವಿ. ಮಾಡಿದ್ದ ದನದ ಬಂದು ತಿನ್ನಕ್ಕೆ ಬಿದ್ದು ಈ ನಿದ್ರೆ ವಿಲಾಸದಿಂದ ಆಲಸ್ಯ ವಿಷಯ ಅಲ್ಲ. ನಮ್ಗೇನು ಬರ್ಕೊಟ್ಟಿಲ್ಲ. ಯಾಕ್ರಿ ಕತ್ತಿ ಚಾಕ್ರಿ ಅಂತ ಮಾಡಬೇಡ ಅಂದ್ರೆ, ರಾಜಕುಮಾರನ ವಿನೋದಕ್ಕಾಗಿ ಆಡುವ ಆಟದಂತೆ ಕರ್ಮಗಳನ್ನು ಮಾಡುವಂತ. ಅದು ನನ್ನಿಂದನೇ ನಾನ ಮಾಡಿದಾಗ ನಡೀತಿತ್ತಂತೆ. ಕತ್ತಿ ಚಾಕ್ರಿ ಕರ್ಮ ಮಾಡ ಎಷ್ಟು ಜನ್ಮ ಮಾಡಿ ಇನ್ನೆಲ್ಲ ಮಾಡಿ ದುಡುದು ಎದಕ್ ಬೇಕು? ಯಾವಾಗಲೂ ಸ್ವರೂಪ ಚಿಂತನದ ಅಭ್ಯಾಸದಾಗ ನಾವು ದುಡ್ಡು ಗಣಿ ಅದಕ್ಕೆ ಬೇಕು. ಎಷ್ಟು ಕೊಡ್ತೀಪ್ಪ, ನಮ್ಮ ಮಟ್ಟಿಗೆ ಕೊಡ್ತೀಯ ನಿಲ್ಲು ಇಬ್ಬರು ಅದಿಲ್ಲ. ಆಶಾ ಏನ್ ಮಾಡವಂತು ಇದ್ದಿದ್ರಾಗ ನೀವು ಮಾಡ್ಕೊಳ್ಳಿ. ನಿಮ್ಗೆ ಎದಕ್ ಬೇಕೈತಿ ಹೆಚ್ಚು? ಯಾಕ್ರಿ ಅವ್ರಿಗೆ ದೈನಾಶ ಬಿಟ್ಟು ನೀ ಕೊಡೋಪ್ಪ, ನೀ ಕೊಡೋ ಕೆಲಸ ಯಾಕ್ರಿ? ಶ್ರೇಷ್ಠ ಸ್ಥಿತಿಯನ್ನು ಹೊಂದವ ಏನ್ ಯಾಕೆ ಕೇಳ್ತೀನಿ? ಹೌದಿಲ್ಲ? ಧರಿಗೆ ಯಾತನೆಯಿಂದ ಲಘುತರ ಮಿನ್ನುಂಟೆ ಅಂತ ಬೇಡ್ಕೊಳ್ಳೋದ್ರಿಂದ ಕೇಳ್ತಾನ ಮತ್ತೆ. ಭಾರತದಷ್ಟು ಸುಸ್ಪಷ್ಟ ಆತ್ಮ ಸುವಿಚಾರದ ಕ್ರಮ ಜಗತ್ತಿನ ಅನ್ಯ ಯಾವ ದೇಶಗಳಲ್ಲಿ ನಮಗೆ ಸಿಗುತ್ತಿಲ್ಲ. ಅಡ್ಡಾಡಿ ಬನ್ನಿ, ಜಗತ್ತೆಲ್ಲ ಪರ್ಯಟನೆ ಮಾಡಿ ನೋಡ್ಕೊಂಡು ಬನ್ನಿ. ಇಂತಹ ವಿಚಾರ ನಿಮಗೆ ಎಲ್ಲರೂ ಸಿಗ್ತದೆ. ಇಲ್ಲೇ ಭಾರತದಾಗ ಹುಡುಕಿದ ನಿಜವಾಗಿ ಸಿಗುದನ್ನ ಕಠಿಣ. ಹಾ ಕೇವಲ ವಿಷಯದಿಂದ ಸುಖ ಶಾಂತಿ ಹೊಂದಬೇಕಂತ ಅಭ್ಯಾಸ ಕರ್ಮ ನಡೆದಲ್ಲ. ಈಗ ಇದರಿಂದ ಸುಖ ಸಿಗುವುದು ಸಾಧ್ಯನೇ ಇಲ್ಲ. ಅದನ್ನ ಮಾಡ್ಕೋಬೇಕು, ಅದೇ ಜೀವನ ಆಗ್ಬೇಕು. ಅದಕ್ಕೆ ಮಹತ್ವ ಕೊಡ್ಬೇಕು ಗೊತ್ತೇವಿ ನಾವು. ನಿಜವಾದ ಸುಖ ಏನೈತಿ ಅನ್ನೋದಕ್ಕೆ ಅದು ಮಹತ್ವನೇ ಇಲ್ಲ. ವಿಶೇಷಂಗ ವಿಷಯ ಭೋಗ ಮಾಡೋದು ಅದ ಯಾಕ್ರಿ ಮುಂದುವರೆದ ದೇಶ ಅಂತ ತಿಳ್ಕೊಂಡೆ. ಹೋದಿಲ್ಲ? ಹೊರಗೆ ವ್ಯವಹಾರ ಮಾಡುವಂಗ ಮಾಡು, ಒಳಗೆ ತನ್ನ ಆತ್ಮ ವಿಚಾರದ ಗತ್ತಿನಾಗಿರ್ಬೇಕು. ಹೊರಗೆ ಏನು ವ್ಯವಹಾರದಾಗ ಇದ್ದೂ ಇಲ್ಲದಂಗೆ ನೋಡೋ ದೃಷ್ಟಿಗೆ ಅದ, ಆದ್ರೆ ಅವನ ದೃಷ್ಟಿ ಅದಿಲ್ಲ. ಕಮಲದಲ್ಲಿ ನೀರಾಗೈತೆ ಅಂದ್ರೂ ಅದಕ್ಕೆ ನೀರಿಲ್ಲ. ಅದಿಲ್ಲ? ಹಂಗ ಎಲ್ಲಾ ಸಂಸಾರದೊಳಗೆ ಬಾಳೆದಾಗ ಅದಾನಂದ್ರೂ ಸಹ ನಿಮ್ಗೆ ಬಾಳೆ ಇಲ್ಲ. ಇವನಲ್ಲಿ ನಮ್ಮಲ್ಲಿ ಬರಬಾರ್ದು. ಶರೀರ ಸಂಸಾರದೊಳಗಿದ್ರು ಮನಸ್ಸಿನೊಳಗೆ ಸಂಸಾರ ಬರಬಾರ್ದು. ಹಂಗಿರ್ಬೇಕು. ಈಸಬೇಕು, ಇದ್ದು ಜಯಿಸಬೇಕು. ಲೇಸ ಆಸೆ ಇಲ್ಲ ದಂಗ, ಸ್ವಲ್ಪವೂ ಅದ್ರಾಗ ಆಸೆ ಇಟ್ಕೊಳ್ಳೋದಂಗೆ ಇರ್ಬೇಕು ನಾವು. ಯಾವಾಗಲೂ ತಾವು ಆತ್ಮವಿಚಾರದ ಗತ್ತಿನಾಗಿರ್ಬೇಕಂದ್ರೆ ಬಹಳ ದಿವಸ ಅಭ್ಯಾಸ, ಹಿತಾಹಿತ ಅಭ್ಯಾಸದಾಗ ತೊಡಗಿದಾಗಿರ್ಬೇಕು.
ಹಂಗ ಒಮ್ಗೆ ಬರುದಿಲ್ಲ, ಹೇಳಿದಾಕ್ಷಣ ಕೇಳಿದಾಗ. ಸಾಧುಗಳಿಗೆ ಇಚ್ಛೆಯೇ ಇರುವುದಿಲ್ಲ, ಏಕೆಂದರೆ ಕಲ್ಪನೆಗಳ ಸ್ವರೂಪಾನಂದದಲ್ಲಿ ಪ್ರವೇಶ ಮಾಡಿರುವುದರಿಂದ ಅವರಿಗೆ ಯಾವ ಇಚ್ಛೆ ಉಳಿದಿದೆ, ಬಯಕೆಗಳೇ ಇಲ್ಲಲ್ಲ. ಏನು ಹೊಂದಬೇಕು? ಬೇಕಾದದ್ದು ಸಿಕ್ಕ ಮ್ಯಾಗ ಹೊಂದುವುದೇನು? ಇನ್ನೇನು ಬೇಡಲಿ, ಇನ್ನೇನು ಬೇಡಲಿ. ಬೇಕಾದ ಸಿಕ್ಕ ಮ್ಯಾಗ ಬೈಕಿಗೆಲ್ಲ ಎಲ್ಲಿ ಉಳಿತಾವ? ಯಾವ ಬೈಕಿನೂ ಉಳಿತು. ತೃಪ್ತಿಯನ್ನು ಹೊಂದಿದ ಮ್ಯಾಗ ಜ್ಞಾನದಿಂದ ತೃಪ್ತಿ. ಯಾವ ಜ್ಞಾನ? ತನ್ನ ಜ್ಞಾನ, ಸುಖದ ಜ್ಞಾನ. ಅಜ್ಞಾನದ ಮೂಲಕ ದುಃಖ ಪಡ್ತಿದ್ದ. ಸುಖ ಎಲ್ಲಿ ಇಲ್ಲದಕ್ಕೆ, ಸುಖ ಎಲ್ಲೈತಿ ಅಲ್ಲಿ ಐತಿ. ಸುಖದ ಸಿಕ್ಕ ಮ್ಯಾಗ ಅವಾಗ ತೃಪ್ತಿ ಇದ್ದ. ಸುಖದ ತಿಳುವಳಿಕೆ ಆದ್ಮ್ಯಾಗ ತೃಪ್ತಿ, ಜ್ಞಾನದಿಂದ ತೃಪ್ತಿ. ಆತ್ಮಜ್ಞಾನ ಅಥವಾ ಸ್ವರೂಪ ಜ್ಞಾನ ಬಿಟ್ಟುಕೊಟ್ಟು ನೀ ಏನ್ ಬೇಕಾದ್ ಮಾಡ್ಕೊತ ಕೂತು ನೀನು ಯಾರಿದ ತಿಳ್ಕೊಂಡಾಗ ಮಾತ್ರ ನೀನು ಸಮಾಧಾನ. ತುಕಾರಾಮ್ ಎಲ್ಲಾ ನೋಡ್ಕೊಂಡು ಕೈ ಬಿಟ್ಟು ಧ್ಯಾನಕ್ಕೆ ಕೂತು ಸಮಾಜ ಸಾಧ್ಯ. ಎಲ್ಲ ಮಾತನಾಗ ನೋಡಿಲ್ಲ, ಎಲ್ಲ ನೋಡಿದ್ರು. ಕೈ ಬಿಟ್ಟು ಎಲ್ಲವನ್ನು ಬಿಟ್ಟುಕೊಟ್ಟು ಕಡೆಗೆ ಬಿಡ್ಲಿಕ್ಕೆ ಬಾರದಂತ ಇರುವ ತಾನು ಕಲ್ಪನಾರಹಿತ ಸ್ಥಿತಿ ಉಳ್ಕೊಂಡು ಅದನ್ನ ಅನುಭವ ಮಾಡ್ಕೊಂಡು ಸ್ವರೂಪಾಕಾರತೆಯೇ ಸ್ವಧರ್ಮವಿದ್ದು ಅದೇ ಧರ್ಮಗಳನ್ನೆಲ್ಲ ಶ್ರೇಷ್ಠವಾದದ್ದು. ತಿಳಿಯುತ್ತಾ ತಿಳುವಳಿಕೆಯು ಕುಂಠಿತವಾಗಿ ಶಬ್ದಗಳು ಕಳಿಸಿದ ಆ ಸ್ಥಿತಿಯಲ್ಲಿ ನಿರಪೇಕ್ಷಕ ಸಮಾಧಾನವಿಲ್ಲ. ಯಾವ ಶಬ್ದವೂ ಇಲ್ಲ, ದೃಶ್ಯನೂ ಇಲ್ಲ. ಶಬ್ದಾನುವಿದ್ದ ಸಮಾಧಿ, ದೃಶ್ಯಾನುವಿದ್ದ ಸಮಾಧಿ. ಯಾವ ನಮೂನೆ ಸಂಸ್ಕಾರ ನಾವು ಮಾಡ್ಕೋತೇವೆ ನೋಡ್ರಿ, ಆ ನಮೂನೆ ಜನ್ಮ ಬರ್ತದೆ. ಉತ್ತಮ ಸಂಸ್ಕಾರ ಮಾಡ್ಕೊಂಡೆ ಉತ್ತಮ ಜನ್ಮ ಬರ್ತದೆ. ಏನು ಸಂಸ್ಕಾರಗಳನ್ನು ಮಾಡ್ಕೊಂಡೆ ಜನ್ಮ ಎಲ್ಲ ನಮ್ಮ ಕೈ ಹೋಗುತ್ತೆ. ಬೇಕಾದ್ ಮಾಡ್ತಾರೆ. ಮುಂದೆ ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಏನು ಕರ್ಮ ಮಾಡ್ತೇವೆ ನೋಡ್ರಿ, ಅದು ಆಗಾಮಿ ಕರ್ಮ. ಇದು ಸಂಚಿತ ಕರ್ಮಕ್ಕೆ ಜಮಾ ಆಗಿ ಒಂದು ಫಲ ಕೊಡ್ತದೆ. ಪ್ರಾರಬ್ಧ ಕರ್ಮ ಏನದ ಈಗ ಸದ್ಯಕ್ಕೆ ಮುಸಾಕತ್ತಿದ್ದ ಊಟ ಮಾಡಾಗ್ತೇವಲ್ಲ, ಅದು ಪ್ರಾರಬ್ಧ ಕರ್ಮ. ಮಾಡಿಟ್ಟದ್ದು ಯಾರು ಉಣ್ಬೇಕಾರಂತ ಹಂಗೈತೆ. ಉಣ್ಣಾಕ ಬಂದಿರಲಿಲ್ಲ, ಹಿಂದಿನ ಕರ್ಮದ ಇದನ್ನ ಊಟ ಮಾಡಿದ್ದನ್ನು ಊಟ ಮಾಡಕ್ ಬಂದೇವೆ ಎಲ್ಲರೂ. ಒಂದೇ ಹೋಗು ಬೇರೆದವ್ರು ಕೊಡಕ್ ಬರುದಿಲ್ಲ, ಅದು ನಾವು ಮಾಡಿದ ಕರ್ಮ ನಾವು ಹೋಗ್ಬೇಕು. ಹಂಗಾಗಿದ್ರೆ ಎಲ್ಲರಿಗೂ ಕೊಡಾಕ್ ಬರ್ತಿತ್ತು. ಕೊಡಾಕ ಯಾರಿಗೂ ಬರುದಿಲ್ಲ, ಕೊಡಕ್ ತೊಗೊಳಕ್ ಬರುದಿಲ್ಲ. ನಾವು ಮಾಡಿದ ಕರ್ಮ ನಾವೇ ಭಾಗಿಯಾಗ. ತಂದೆ ಮಾಡಿದ್ದು ಮಕ್ಕಳಿಗೆ, ಮಕ್ಕಳು ಮಾಡಿದ ತಂದೆಗೆ ಹಂಗ ತಂದೆ ನಿಮ್ಮಲ್ಲಿ, ಮಕ್ಕಳು ಬದಲು ಹಿರಿಯರ್ ಪುಣ್ಯ ಅಂತಿರ್ತಾರೆ. ಯಾಕ್ರಿ ಮಕ್ಕಳಿಗೆ ಬಂತಂದ್ರೆ ಆ ಹಿರಿಯರ್ ಮಾಡಿದ ಪಾಪ ಮಕ್ಕಳಿಗೆ ಬಂತ, ಅದಕ್ಕೆ ಸಂಬಂಧ ಇಲ್ಲ. ಯಾರ್ದು ಯಾರಿಗೂ ಅವ್ರ ನಿಮ್ಮಲ್ಲಿ ನಿನ್ನೆ ಮಂತ್ರಶಕ್ತಿ ಅಂತಿರಲ್ಲ, ಅದೆಲ್ಲ ಮಂತ್ರಶಕ್ತಿ ಅನ್ನೋದೆಲ್ಲ ಮನುಷ್ಯನ ಶಕ್ತಿ. ಅದು ಜಡವಾದ ಶಬ್ದಗಳಲ್ಲಿ ನಿಜವಾಗಿ ನಿನ್ನ ಸ್ವರೂಪದ ಅಭ್ಯಾಸದಾಗ ನೀ ತೊಡಗಿದೆ ಅಂದ್ರೆ ಯಾರು ಏನ್ ಪೀಡ ಕೊಟ್ಟವ್ರು ಹಾಳಾಗೋಗ್ತಾರೆ. ನಿಜವಾಗಿ ನಿಷ್ಠೆಯಿಂದ ನೀನು ಈ ಸಾಧನ ಕೊಡು, ಶ್ರವಣ ನಿಧಿ ಸಾಧನ ಅಭ್ಯಾಸ ತೊಡಗಿ. ವಾಮ ತಂತ್ರಕ್ಕೆ ಫಸಲಿಗೆ ಬೀಳಕ್ ಹೋಗ್ಬೇಡ್ರಿ. ಇವೆಲ್ಲ ಮಾಟ ಮದಡಿ ಇವೆಲ್ಲ ಅಡ್ಯಾಡ್ತಾರಲ್ಲ, ಯಾಕ್ರಿ? ವಶೀಕರಣ ಇಂಥದನ್ನ ಐತಿಲ್ಲ ಬಾಳ ಈಗೆಲ್ಲ.
ತಡೆಯಲಿಕ್ಕೆ ಅಂತ ಅದಕ್ಕೆ ಅದನ್ನ ಮಾಡುದು ಈಗ ಹುಡುಗಾರ ಆಯ್ತಾ ಕಟ್ಕೊಂಡು ಈತ ಆಯ್ತಾ ಕಟ್ಕೊಂಡು ವೇದಾಂತ ಅಂದ್ರೆ ಹಗರೇನಿಲ್ಲ ಮತ್ತೆ ಇದ್ರಷ್ಟು ಲಾಭ ಯಾವುದ್ರೂ ಇಲ್ಲ ಎದುರಾಗೂ ಇಲ್ಲ. ಈ ನಿಜವಾಗಿ ನಿಷ್ಠೆಯಿಂದ ಈ ಅಭ್ಯಾಸ ತೊಡಗಿದ್ರೆ ಯಾರು ಏನ್ ಗಜಮ್ ನಿಂತರೂ ನನಗೆ ಏನ್ ನಿಮ್ಮ ವಿಶ್ವವಿದ್ಯಾಲಯಗಳ ವಿದ್ಯೆಯಿಂದ ವಾಸನಾದಿಗಳ ಕಡಿಮೆ ಕವು ಮತ್ತಷ್ಟು ಹೆಚ್ಚಕ್ಕವು ಸಾಲಿ ಕಲ್ತು ಬಂದು ಬಂದಂಗ ವಾಸನಾದಿಗಳು ಕಡಿಮೆ ಅದ ಶಾಂತದ ಇಲ್ಲಿ ಸಮಾಧಾನ ರೀ ಹೆಂಗ ಬಡ್ಕೋದು ವಾಸನಾದಿಗಳು ಒಳಗ ಕಡಿತಿರ್ತಾವ ಒಳಗ ಇಲ್ಲಿ ಸಮಾಧಾನ ಕಲ್ತೇನನ್ನೋದು ಒಳಗ ಅಹಂಕಾರ ಬರ್ತೈತಿ ಅದು ಸುಮ್ಮಕೊಂಡು ಹುಡುಗ ಸಂಶಯ ಭಾವನಾ ಸಂಭಾವನಾ ವಿಪರೀತ ಭಾವನಾ ದೂರ ಮಾಡುವಂತ ವಿಜ್ಞಾನ ಅಲ್ಲದು ನಿಮ್ಮ ವಿಶ್ವವಿದ್ಯಾಲಯದ ವಿದ್ಯೆ. ಇಲ್ಲಿದು ಆತ್ಮವಿದ್ಯಾ ಬ್ರಹ್ಮವಿದ್ಯೆಯನ್ನು ಅಭ್ಯಾಸ ಮಾಡುವುದರಿಂದ ನಿತ್ಯ ಶ್ರವಣದಿಂದ ಸಂಶಯ ಭಾವನೆ ಹೋಗುತ್ತೆ, ಮನದಿಂದ ಅಸಂಭಾವನೆ ಹೋಗುತ್ತೆ, ನಿಧಿಶಾಸ್ತ್ರದಿಂದ ವಿಪರೀತ ಭಾವನೆ ಹೋಗುತ್ತೆ. ಮನುಷ್ಯನ ಜನ್ಮ ಏನೋ ಬಂದದ ಏನೋ ಇನ್ನು ಭಾಗ್ಯ ಪಡ್ಕೊಂಡು ಬಂದು ಮನುಷ್ಯನ ಜನ್ಮ ಏನು ಸಿಕ್ಕದ ಇಲ್ಲಿ ನೀತಿ ನಿಯಮಾವಳಿಗಳಿಂದ ಚೊಕ್ಕಟವಾಗಿ ನಿಂತ್ಕೊಳ್ಳೋ ಕಲಿಬೇಕು. ಯಾವ ಜೀವಿಗೂ ನೋವು ಆಗದಂಗೆ ಪೆಟ್ಟು ಹಚ್ಚದಂಗೆ ಇರ್ಬೇಕು ಮನುಷ್ಯನ ಜನ್ಮ. ಯಾಕೆ ಇಲ್ಲಿ ಏನ್ ಕರ್ಮ ಮಾಡ್ತೇವೆ ಅದು ದಾಖಲಾತಿ ಯಾಕೆ ಕೆಡಕ್ ಮಾಡಿದ್ದೆ ಕೆಡಕ್ ಬೆನ್ನ ಹತ್ತೆ ಬಿಡ್ತೈತೆ ಅದು. ಅದಕ್ಕೆ ಈ ಜನ್ಮಕ್ಕೆ ಮನುಷ್ಯರ ಜನ್ಮದಕ್ಕೆ ಮಾಡಿದ ಕರ್ಮಕ್ಕೆ ಅಷ್ಟೇ ದಾಖಲಾತಿ, ಉಳ್ಕಿದ ಜನ್ಮದ ಮಾಡಿದ್ ಊಟ ಮಾಡೋದಷ್ಟೇ. ಇದು ಕರ್ಮ ಭೂಮಿನ ಹೌದು ಭೋಗ. ಅದಕ್ಕೆ ನಾವು ಬಹಳ ಎತ್ತರದಿಂದ ಏನ ಮಾಡಿ ಮಾತಾಡಿದ್ರೆ ಸಹಿತ ಯಾಕ್ರಿ ಮಾತಾಡ ಅದೇನ್ ಬಿಡ ಅಂತ ಅದು ಜಮಾ ಆಗಿ ದೊಡ್ಡ ರಾಶಿ ಆಗ್ಬಿಡ್ತದೆ. ಹಣಿ ಕೂಡಿದ್ರ ಹಳ್ಳ ಆಕತಿ, ತೆನಿ ಕೂಡಿ ರಾಶಿ ಆಕತಿ, ಅಟ ಕೂಡಿ ಪಾಪ ಸಂಗ್ರಹ ಆಗ್ತತಿಲ್ಲ. ಅದೇನ್ ಮಾಡೋದು ಬಿಡ. ಅದಕ್ಕೆ ದಿನವೂ ಮಾಡಬೇಕು ಪಾಪ ಪುಣ್ಯದ ಲೆಕ್ಕ. ಎಷ್ಟು ಪಾಪ ಮಾಡಿದ್ವಿ ಎಷ್ಟು ಪುಣ್ಯ ಮಾಡಿದ್ವಿ ಇವತ್ತಿನ ದಿವಸ ಯಾರಿಗೇನ ಮಾಡಿದ್ವಿ ಇದನ್ನ ಲೆಕ್ಕ ಹಾಕಿ ನಾವು ಜೀವನ ಮಾಡ್ಬೇಕು. ಮನುಷ್ಯನ ಜನ್ಮಕ್ಕೆ ಬಂದ ನಾವು ಖಬರೇ ಇರುದಿಲ್ಲ, ಮಾಡಿ ಗೊತ್ತಾಗಲೇ ಮಾಡ್ಬಿಡ್ತೇವೆ. ಏನ್ ನನಗೆ ನೆನಪ ಇಲ್ಲಪ್ಪ ಅಂತ ಅದಕ್ಕೆ ಗೊತ್ತಾಗಲಿ ಬರ್ತೈತಪ್ಪ. ಹೌದಿಲ್ಲ, ಮಾಡಿದ ನೆನಪಿಲ್ಲ, ಏನ್ ಮಾಡಿ ಏನ್ ಗೊತ್ತೈತೇನೆ ಯಾಕ್ರಿ? ನಿದ್ದೆ ಮೊನ್ನೆ ಏನ್ ಮಾಡಿದ್ ಗೊತ್ತೈತೆ ಯಾಕ್ರಿ? ಖಬರ್ ಇಲ್ಲ ನಮ್ಗೆ. ಅದಿಲ್ಲ ಮರುವಾಗಿ ಮಾಡಿರ್ತೈತಿ, ಮಾಡಿದ್ರ ಫಲ ಹೊಂದಬೇಕು. ಅದಕ್ಕೆ ಬಹಳ ಎತ್ತರದಿಂದ ನಾವ್ ಏನ್ ಮಾಡ್ತೇವೆ ಅನ್ಸೋದ ಖಬರ್ ಇರೋದು. ಆ ಸ್ವಭಾವಕ್ಕೆ ತಕ್ಕಂಗ ಅದು ಮಾಡ್ತದೆ. ಒಬ್ಬರ ಸ್ವಭಾವ ಇರ್ತೈತೆ ಅದಿಲ್ಲ, ಗೊತ್ತಾಗಂಗ ಅದು ಕರ್ಮಗಳನ್ನು ಮಾಡಿಸೇ ಬಿಡ್ತೈತಿ ಆ ಸ್ವಭಾವ. ಅದಿಲ್ಲ, ಅವು ಒಬ್ಬೊಬ್ರು ಚಾಳೆ ಅವು ಇದ್ದೇ ಇರ್ತವೆ. ಅದು ತಕ್ಕಂಗ ಅದ್ರ ಫಲ ಹೊಂದೈತಿ. ಆಲಸ್ಯತನ ಬಿಡ್ರಿ ನೋಡ್ರಿ. ಆಲಸ್ಯತನ ಬಿಟ್ರಿ ಅಂದ್ರೆ ಇಹ ಫಲಗಳ ಎರಡರಲ್ಲಿಯೂ ನಿಮಗೆ ಸಮಾಧಾನ ಸಿಗ್ತದೆ. ಆಲಸ್ಯಂ ಮನುಷ್ಯಾನಾಂ ಶರೀರಸ್ತು ಮಹಾರಿಪು, ದೊಡ್ಡ ವೈರಿ ಅದು ಆಲಸ್ಯತನ ಅನ್ನುವಂಥದ್ದು. ಅದಕ್ಕೆ ಸುಭಾಷಿತ ಹೇಳ್ತದ ಒಂದು, ನಿದ್ರಾ ತಂದ್ರಾ ಭಯಂ ಕ್ರೋಧ ಆಲಸ್ಯಂ ದೀರ್ಘಶೋತ್ರತಃ ಅಂತ. ನಿದ್ರಿ, ತೂಕಡಿಕೆ, ಆಲಸ್ಯ, ಹೆದರಿಕೆ, ಸಿಟ್ಟು ಮಾಡುವಿಕೆ, ತಡವಾಗಿ ಕೆಲಸ ಮಾಡುವಿಕೆ, ಇವುಗಳನ್ನು ವರ್ಚ ಮಾಡುವಂತೆ. ಇಹ ಪರಗಳ ಎರಡರಲ್ಲಿಯೂ ನಿನಗೆ ಸೌಖ್ಯ ಸಿಗಬೇಕನ್ನುವಂಗಿದ್ರೆ ಇವು ವರ್ಚ ಮಾಡಬೇಕು. ಹೇಳೋತ್ನ ತೋಡ್ಸ್ಕೊಂಡ್ ಏನ್ ಸಿಗುತ್ತೆ? ಎಷ್ಟು ಜನಕ್ಕೆ ಸಿಗುತ್ತೆ? ಎಲ್ಲರೂ ಸುಖ ಹೊಂದಬೇಕು ಅನ್ನೋದು ಅದಿ.
ಅದು ಸುಖ ಕ್ರಮ ಯಾವ್ದನ್ನ ಹಿಡಿದಿರಿ? ಸಮಾಧಾನ ಕೆಡಿಸು ಕ್ರಮ ಹಿಡಿದಿರಿ. ಸಂಕಟ ಒಂದು ಕ್ರಮನ ಹಿಡಿದಿರಿಲ್ಲ. ನಾವು ಹಿಡಿದ ಕ್ರಮ ಇದು. ಸುಖ ಒಂದು ಕ್ರಮನ, ಸಂಕಟ ಒಂದು ಕ್ರಮ. ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು. ಬಾಳೆ ಮಾಡೋ ಕ್ರಮ ಏನಿದೆ? ಸುಖದ ದಾರಿ ಏನು, ದುಃಖದ ದಾರಿ ಅದು. ನೀವು ಮಾಡೋ ಬಾಳೆ ಸುಖದಡಿಗೆ ಹೋಯ್ತಿದ್ದೀನಿ, ದುಃಖದಡಿಗೆ ಹೋಯ್ತಿದ್ದೀನಿ. ಎಂಥ ಬಾಳೆ ಮಾಡಿ ನೀವು ಸುಖದಿಂದ ಇರಾಕ್ ಬಂತ? ನೀವು ಮಾಡಿದ ಬಾಳೆ ಮತ್ತು ಸಂಕಟದಾಗ ಒದ್ದಾಡಕ್ ಹಚ್ತೀವಿ. ಅಂತ ಬಾಳೆ ಮಾಡಿ ಏನ್ ಮಾಡಮ? ಸಂಕಟದಿಂದ ಪಾರಾಗ ಬಾಳೆ ಮಾಡ, ಸಂಕಟದಾಗ ಒದ್ದಾಡು ಬಾಳೆ ಯಾಕೆ ಮಾಡಬೇಕು? ಬರೇ ಸಂಕಟದಾಗ ಒದ್ದಾಡೋದು ಮಾಡಿದ್ವಿ ಜನ್ಮಾಂತರ. ಇದೊಂದು ಜನ್ಮದಾಗ ಇದರಿಂದ ಪಾರಾಗು ಬಾಳೆ ಮಾಡಿ. ಬಾಳೆ ಮಾಡ್ತಂಗಿ ನೀ ಮನಿ ಹಿಡ್ಕೊಂಡ ಬದಲ್ ನಿಮ್ಮ ಮನಿ ಯಾವ್ದು ಹಿಡ್ಕೊಂಡು ನಿಮ್ಮ ಮನ್ಯಾಗ ಇಟ್ಕೊಂಡು ಮಂದಿ ಮನ್ಯಾಗ ಇರ್ತಾನೆ ಯಾಕ್ರಿ? ಕಳ್ಕೊಂಡು ಹುಡುಗಿರು ಸಿಗುದಿಲ್ಲ. ಏನ್ ಇದ್ದದನ್ನ ಸಂಭಾಳಿಸ್ಕೊಂಡು ಹೋಗ್ಬೇಕು. ಇದ್ದು ಸಮಾಧಾನವನ್ನು ಕೆಡಿಸ್ಬೇಕು. ರಾಮನ ಸ್ಥಾನ ಬಿಟ್ಟು ಕಾಮನ ಸ್ಥಾನಕ್ಕೆ ಹೋದೆ ಅಂದ್ರೆ ಮತ್ತೆ ರಾಮನ ಸ್ಥಾನಕ್ಕೆ ಬರೋದು ಭಾಳ ಕಠಿಣ. ಆರಾಮ್ ಕಳ್ಕೊಂಡು ಮತ್ತೆ ಆರಾಮ್ ಕೆಡಿಸ್ಕೊಂಡು ಯಾಕ್ರಿ? ಅದೇ ಕಾಮ ಯಾಕ್ರಿ? ಅದು ಬೇಕು ಇದು ಬೇಕಂತ ಆರಾಮ್ ಕಳ್ಕೊಂಡೆ ಅದನ್ನ ಅದು ಜಗತ್ತಿನ ವಸ್ತುಗಳಿಗೆ ಸಮಾಧಾನ ಇಲ್ಲ. ಅವ್ನು ಕೊಟ್ಟ ಸಮಾಧಾನ ಇರ್ತೈತೆ ನಿನಗೆ? ಏನ್ ನಮ್ಮ ಸ್ವರೂಪಾನಂದ ಮೊದಲು ಈಗೂ ಮುಂದೆ ಯಾವಾಗಲೂ ಐತೆ. ಅದು ಮರಿ ಆಗೈತಿ. ಅದನ್ನ ಅರಿಬೇಕಾಗಿತ್ತು. ಅದನ್ನ ಹುಡುಕ್ಯಾಡಿದ್ರೆ ಸಿಗೋದಿಲ್ಲ. ಹುಡುಕೋದು ಬಿಟ್ರೆ ಸುಮ್ಮನೆ ಇದ್ದಾಗ ನಮ್ಮಲ್ಲಿ ಐತೆ ಅನ್ನೋದು ಹೋಗ್ಬೇಕು. ಆರೋಗ್ಯ ಕೆಡಿಸ್ಕೊಳ್ಳೋದು ತಡ ಆಗೋದಿಲ್ರಿ, ಆದ್ರೆ ಅದನ್ನ ಸಂಭಾಳಿಸೋದು ಹೋಗೋದು ಭಾಳ ಕಠಿಣ. ಕೈ ಸಿಕ್ಕಿದ್ದ ಹೊಡೆದ್ಬಿಟ್ರೆ ಶರೀರ ಅದಕ್ಕೆ ಕೆಟ್ಟು ಮಂಗೇನಾಗ ಮಾಡಿಬಿಟ್ರೆ ಶರೀರ ಕೆಟ್ಟು. ಅಧ್ಯಾತ್ಮ ವಿಚಾರ ಒಂದೇ ಅತಿ ಆಗ್ಬೇಕು ನೋಡ್ರಿ. ವ್ಯವಹಾರ ಮಿತಿ ಒಳಗಿರ್ಬೇಕು. ನಾವು ವ್ಯವಹಾರನ ಅತಿ ಆಗ್ಬೇಕು. ಇದು ಮಿತಿ ಏನು ಅಟ ಮುಂಜಾನೆ ಸಂಜೆ ಮುಂದೆ ಒಟ್ಟು ಅಷ್ಟ. ಉಳ್ಕಿ ಟೈಮ್ನಾಗ ಏನ್ ಮಾಡ್ತೀವಿ? ಇದನ್ನ ನೆನಪಿಸೋದ ಮಾಡೋದು. ಯಾವಾಗಲೂ ಆರಾಮಿರ್ಬೇಕು ಅನ್ನೋಂಗಿದ್ರೆ ಯಾವಾಗಲೂ ಆರಾಮಿನ ನೆನಪಿನಾಗ ಆರಾಮಿನ ನೆನಪಿನಾಗಿರೋದು ಅಧ್ಯಾತ್ಮ ಅದಲ್ಲ. ನೂರು ಮಂದಿ ಮಹಾತ್ಮರ ಧ್ಯಾನ ಕೂಡ್ರಿ, ಆನಂದ ಪಡೀರಿ ಅಂತ ಎಷ್ಟು ಅನುಭವ ಪೂರ್ವಂಗೆ ಹೇಳಿದ್ರು ಅವ್ರ ಮಾತು ಒಬ್ರು ಕೇಳೋದು. ಯಾವನಾರು ಒಬ್ಬ ಚಹಾ ಕುಡಿಯಕ್ಕೆ ಹೋಗೋಣ ಬರ್ರಿ ಅಂತ ಯಾಕ್ರಿ? ಚಹಾ ಕುಡಿಯಕ್ಕೆ ಹೋಗೋಣ ನಡಿಲ್ಲ, ಸೆರೆ ಕುಡಿಯಕ್ಕೆ ಹೋಗೋಣ ನಡಿ ಸದಾಯ್ಕ ಹೋಗ್ಬೇಕು. ಏನೈತಿ ಹೇಳಿ ನೀನು ಹೊರೆ ಅಂತ ಅಷ್ಟದಿಲ್ಲ. ಇದರಂತೇಳಿ ಏನೈತಿ ಬಿಡು ಅಂತ ಅಷ್ಟದಿಲ್ಲ. ಅದರಂತೆ ಏನೈತಿ ಚಟದ ಇದಿತ್ತಂದ್ರೆ ಸಂಘ ಎಂತ ಜನ ಕೊಡ್ತಾರ. ಬಳಗ ಬಾಳ್ರಿ ಅದ್ರದ್ದು ಸದಸ್ಯರು ಬಾಳ್ ಕೊಡ್ತಾರ ಅದಕ್ಕೆ. ಯಾಕ್ರಿ? ಚಟದ ಸಂಘದ ಸದಸ್ಯರು ಬಳಗ ಬಾಳ ಅದಕ್ಕೆ. ಚಟ ಇಲ್ಲದಕ್ಕೆ ಯಾವ ಬಳಗನು ಕೊಡುದಿಲ್ಲ, ಯಾವ ಬರುದಿಲ್ಲ. ಯಾವ್ದ್ರಂತೀರಿ? ಅದಕ್ಕೆ ಬರುದಿಲ್ಲ. ಚಟ ಇತ್ತಂದ್ರೆ ಅವನ ಲೇಟ್ ಏನಾರು ಇತ್ತಂದ್ರೆ ಬರ್ತಾರ. ಮತ್ತೆ ಕಾಯಿ ಮಿತ್ತ ತಡಿಯುವಂತೇಳಿ ತಂಬಾಕು ಇರ್ತೈತಿ ಅದಿಲ್ಲ, ಸುಣ್ಣ ಇರ್ತೈತಿ, ಎಲೆ ಅಡಿಗೆ ತಂಬಾಕು ಇರ್ತೈತಿ, ಕಡ್ಡಿ ಬಿಟ್ಟಿಗೆ ಇರ್ತೈತಿ, ಗಾಂಜಾ ಇರ್ತೈತಿ ಅದಿಲ್ಲ. ಅವ್ನ ಬೆನ್ನ ಹಚ್ಚೇ ಬಿಡ್ತಾರ ಅದಿಲ್ಲ.
ತನ್ನ ಬಿಟ್ಟು ದೇವರಿಲ್ಲ ಅನ್ನೋದನ್ನ ಇಲ್ಲಿ ಕೇಳದಿಂದ ಮತ್ತೆ ಕಲ್ಲು ಕಟ್ಟಿಗೆ ದೇವರಿಗೆ ಯಾಕೆ ಹೋಗ್ಬೋದು ಹೋದ್ರೆ ಅಂದ್ರೆ ದೆವ್ವ ಕಂಡು ಬಿಡ್ತಾವ ನಾವು ಬಹಳ ಎತ್ತರದಿಂದ ಇಲ್ಲ ಇಷ್ಟು ದಿನ ಅಜ್ಜಾರ ಅಂತೀರಿ ಶಾಸ್ತ್ರಕ್ಕೆ ಮತ್ತೆ ಇಲ್ಲಿ ಕಲ್ಲು ಕಟ್ಟಿಗೆ ದೇವ್ರಿಗೆ ನಡ್ಕೊಳಕ್ ಬಂದಿ ಅಂತ ಗಂಟು ಬಿದ್ರೆ ನಾನು ಹೇಳ ನೋಡಿ ಹಂಗಾದಾಗ ಬರ್ತೀರಿ ನೀವು ದಾರಿಗೆ ಜೈದು ಸಾಬ್ ಅಂತಿದ್ದ ಇಲ್ಲೇ ನಮ್ಮಲ್ಲಿನ ಅವರಾದಿ ಒಂದು ಪಿಶಾಚಿ ಅದು ಜೈದು ಸಾಬ್ ಅದು ಎಲ್ಲ ಕೇಳ್ತೆ ವಾರಗಟ್ಲೆ ಇತ್ತು ಅಜ್ಜಾರ ಇದನ್ನೆಲ್ಲ ಶಾಸ್ತ್ರ ಕೇಳಿ ಅದು ಎಲ್ಲ ಕೇಳ್ತಿತ್ತು ಸಾವು ಗಂಟೆ ಬರ್ಸದ್ ನೋಡ್ಬೋದು ಗಂಟಿನ ಕಸ್ಕೊಂಡ್ಬಿಟ್ಟಿತ್ತು ಎದ್ದು ಅಡ್ಡಾಡಕ್ ಐತ್ಬಿಟ್ಟು ಸಾವ ಗಂಟೆ ಹೋಗ್ತಿಪ್ಪ ಮಾಡೋ ಸಭಾ ಪೂಜನಿ ಏ ಕೊಟ್ಟು ಬಿಡುವ ಹೋಗ್ಲಿ ಅಂತ ಹೆಣ್ಮಗಳು ಮೇಯ ಬರ್ತಿತ್ತು ಏನಾದ್ರು ಹಾಗೆ ಕೊಟ್ಟು ಬಿಡ ಅಂತ ಮತ್ ಕೊಡ್ಸಿರ ಏ ಎದ್ದು ಅಡ್ಡಾಡಕ್ ಬಿಟ್ಬಿಟ್ಟು ಸಾವ ಓಡಾಡಕ್ ಆಯ್ತುಬಿಟ್ಟ ಯಪ್ಪ ನನ್ ಗಂಟಿನ ಕಸ್ಕೊಂಡ್ಬಿಟ್ಟೆ ಪಿಶಾಚಿ ಕಸ್ಕೊಂಡ್ಬಿಟ್ಟಿತ್ತು ಇಲ್ಲಿ ತನ ಅನೇಕ ದೇವರಿಗೆ ನಡ್ಕೊಂತ ಬಂದಿರಿ ನಿಮ್ಮ ಕಷ್ಟ ಏನಾರ ನಿವಾರಣೆ ಆಗೇ ಬಂದ ಹೋಗ್ಯಾವ ಅಲ್ಲಿ ನೀ ಬೇಡ್ಕೊಂಡದೆಲ್ಲ ವ್ಯಾಪ್ತಿ ಹೋಗುದಿಲ್ಲ ಇನ್ನು ಮ್ಯಾಗಾದ್ರೆ ಅದನ್ನ ಬಿಡ್ಬೇಕು ನಾವು ಬಿಟ್ರೆ ಏನಾರ ಆಕೈತೆ ಅಂದ್ರೆ ಹೊರಗೆ ಕಟ್ಟಿದ್ರೆ ಬಿಡದೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಏನು ನಂಬಿಗಿದ್ರೆ ಆಕೈತೆ ಕಲ್ಯಾಣ ಆಕೈತೆ ನೋಡ್ರಿ ಮಹಾತ್ಮರ ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಟ್ಕೊಂಡು ಕಲ್ಯಾಣ ನಂಬಿಕೆಲ್ಲ ಏನು ಏ ಯಾರು ನಂಬ್ಯಾರ ಅವ್ರಿಗೆ ಕಲ್ಯಾಣ ಐತಿ ಕರ್ತೃತ್ವ ಭೋಕ್ತೃತ್ವ ಯಾರಿಗೆ ಜೀವ ಚೈತನ್ಯಕ್ಕೆ ಜಡವಾದ ಮನಸ್ಸಿಗಲ್ಲ ಏ ಆರಾಮಿಂದ ಇನ್ನೊಂದು ವಸ್ತುವನ್ನ ಇನ್ನೊಂದು ವ್ಯಕ್ತಿಯನ್ನ ಹುಡುಕೋ ಕಾರಣನೇ ಇಲ್ಲ ಏನೋ ಅವಲಂಬನ ಮಾಡೋ ಅವಶ್ಯಕತೆನೇ ಇಲ್ಲ ಆರಾಮ್ ಬಿಟ್ಟ ಯಾರಿಗೂ ಇರಾಕ್ ಬರುದಿಲ್ಲ ಆರಾಮ್ ಬಿಟ್ಟು ಇರ್ಬೇಕಾತಂದ್ರೆ ತನ್ನ ಬಿಟ್ಟ ಇರ್ಬೇಕಾಗ್ತದೆ ತನ್ನ ಬಿಟ್ಟು ಯಾರಿಗೂ ಇರ್ಲಿಕ್ಕೆ ಬರುದಿಲ್ಲ ನಿನ್ನ ಬಿಟ್ಟು ನಿನಗೆ ಇರಾಕ್ ಬರ್ತದೆ ನೀನ ಆನಂದ ಸ್ವರೂಪ ಇದೆ ನಿನ್ನ ಬಿಟ್ಟು ನಿನಗೆ ಇರಾಕ್ ಬರ್ತದೆ ನೀ ಮರ್ತಿ ನೀ ಯಾರದ ಮರ್ತಿ ನಾನು ಆನಂದ ಸ್ವರೂಪ ಇದ್ದೇನೆ ದೇವರಿದ್ದೇನೆ ಮರ್ತಿ ಈಗ ಅರಿಯುವಂತ ನಿನ್ ಕೆಲಸ ಏನ್ ಮರ್ತ ಏನಾರು ಮಾಡಕ್ ಹೋಗಿ ಮತ್ ಅದ್ರ ಜೀವಭಾವ ಮರಿದೊಡೆ ಜೀವಾತ್ಮ ಜೀವಭಾವದಾಗಿದ್ದಾಗ ಕರ್ಮಗಳನ್ನು ಮಾಡ ನಿನ್ನ ಭಾವದಾಗಿದ್ದಾಗ ಏನಾರು ಮಾಡೋಕ್ಕಿಲ್ಲ ಬೇಕಾದಂಗೆ ಹೇಳಿದ್ರು ವಿಷಯದಿಂದ ವ್ಯಾಮೋಹದಿಂದ ಕಡೆಗೆ ಆಗೋದು ಬಹಳ ಕಠಿಣ ಒಳಗೆ ಅದು ಗಾಢಕ್ಕೆ ಕುಂತ ಬೇಕಾದಂಗೆ ಕೇಳ್ತಾನಂದ್ರೆ ಹೋಗೋದು ಬಲ್ಲವರ ಅಲಿಪ್ತತೆಯನ್ನು ದೇಹಾತೀತ ಸ್ಥಿತಿಯನ್ನು ಮತ್ತು ಅವರ ಬ್ರಹ್ಮ ಸ್ವರೂಪದ ಪ್ರತಿಪಾದನೆಯನ್ನು ತಿಳಿದು ಅಕಲನೆಯನ್ನು ಸಂಗ್ರಹ ಮಾಡಬಹುದು ಅವರ ಒಳಗಿನ ಆಂತರಿಕ ಸ್ಥಿತಿಗತಿಗಳ ಅನುಸರಣೆ ತಿಳ್ಕೋಬೇಕು ಸಂಗ್ರಹ ಹೇಳಿದಂತ ವಿಚಾರಗಳನ್ನು ನೆನಪಿಡಬೇಕು ಆ ಪ್ರಸಂಗದಲ್ಲಿ ಅವರು ಹೆಂಗ್ ವರ್ತನ ಮಾಡಿದ್ರು ಅಂದವನ್ನೆಲ್ಲ ನೆನಪು ಮಾಡ್ಕೊಂಡು ನಾವು ಅಂತ ಪ್ರಸಂಗಗಳು ಹಂಗೆ ನೋಡ್ಕೋಬೇಕು ಜನ್ಮದ ಸಾರ್ಥಕತೆ ಮಾಡ್ಕೋಬೇಕು ಅನ್ನೋಂಗಿದ್ರೆ ಮಹಾತ್ಮರ ಅನುಕರಣೆ ಏನ್ ಮಾಡಿದ್ರು ಆ ಮಹಾತ್ಮರೆಲ್ಲ ಹಿಂದಿನ ಮಹಾತ್ಮರ ಅನುಕರಣೆ ಅವ್ರು ಮಾಡಿದ್ರು ಅವ್ರ ಜೀವನ ಕ್ರಮ ಹೆಂಗಿತ್ತು ಅದನ್ನ ಅನುಕರಣೆ ಮಾಡ್ತಾರೆ ಜೀವನ ಕ್ರಮ ಹಂಗ ಇದ್ರು ಕಾಯ ವಾಚ ಮನಸ ಏಕರೂಪತೆಯಿಂದ ಇರುವುದು ಸತ್ಪುರುಷರಿಗೆ ಮಾತ್ರ ಸಾಧ್ಯ ಇದ ಸತ್ಪುರುಷ ವ್ರತ ಇದನ್ನು ಯಾರೂ ಕಲಿಸಿಲ್ಲ ಅವ್ರ ಸ್ವಭಾವನ ಅದು
ಮನಸ್ಸಿನಾಗಿದ್ದ ಮಾತುಕತೆಗಳಲ್ಲಿ ಬರ್ತದೆ. ಮನಸ್ಸಿನಾಗ ಇರುವುದೊಂದು, ಮಾತಾಡೋದೊಂದು. ಮನಸ್ಸಿನಾಗ ಏನಿರ್ತೈತಿ ಅದು ನುಡಿದುದನೆ ನಡೆಯ. ಶರೀರದೊಳಗಿನ ಪಂಚ ಪ್ರಾಣಿಗಳಲ್ಲಿ ಯಾವುದರ ಒಂದು ವಾಯು ಕುಂಠಿತ ಆತಂದ್ರೆ ಶರೀರ ಜಾಸ್ತಿ ಹೊತ್ತಾಕೈತಿಲ್ಲ. ವ್ಯಾಣ ವಾಯು ಕುಂಠಿತ ಲಕ್ವ ಹೊಡೆದು ಎತ್ತಾರ ಮಸಡಿ ಎತ್ತಾರ ಎಷ್ಟು ತ್ರಾಸ ಆಕೈತ್ರಿ ಇವಾಗ. ಕೈಕಾಲು ಹೇಳ್ಕೊಳಕ್ ಆಗೋದಿಲ್ಲ ಇವಾಗ. ಅದಕ್ಕೆ ಶರೀರ ನೆಟ್ಟಗಿದ್ದಾಗ ನಿನ್ ಕೆಲಸ ಮಾಡಿ. ಶರೀರ ನೆಟ್ಟಗೆ ಇದ್ದಾಗ ಅದನ್ನ ವಿಷಯ ಸಂಗ್ರಹ ವಿಷಯ ಹೋಗಿ ಮಾಡಕ್ ಕೂಡ ಆಗಿದೆ. ಶರೀರ ಕೆಡಿಸ್ಕೊಂಡ ಮ್ಯಾಗ ಈ ಶಿವ ಎನ್ಮಾನ ಯಾಕ್ರಿ ಸುಖ ಏನ್ ಮಾಡ್ಕೊಂತ ಹೇಳ್ತೀವಿ. ಸ್ವರೂಪವನ್ನು ಕುರಿತು ಕಲಿಯುವುದು ಕಲಿಸುವುದಕ್ಕೆ ಅಧ್ಯಯನ ಅಧ್ಯಾಪನ ಅಂತ. ಅಧ್ಯಯನ ಅಂದ್ರೆ ಕಲಿಯುವುದು, ಅಧ್ಯಾಪನ ಅಂದ್ರೆ ಕಲಿಸುವುದು. ಶರೀರ ನೆಟ್ಟಗೆ ಇದ್ದಾಗ ವಿಷಯಾದಿಗಳಲ್ಲಿ ಬಿದ್ದು ಶರೀರ ಕೆಡಿಸುವುದು, ಮತ್ತೆ ಅದನ್ನ ನೆಟ್ಟಗೆ ಮಾಡಕ್ ಪ್ರಯತ್ನ ಮಾಡುದು. ಇದನ್ನ ಬೇಕಾದಂತ ಔಷಧಿ ಇಲ್ದಾಗ ಹೋಗೋದಿಟ್ರು ಇದು ನೆಟ್ಟಗಾಗುವುದು. ಶರೀರ ಔಷಧ ಉಪಚಾರ ಅಷ್ಟೇ. ಮನುಷ್ಯನ ನೆಮ್ಮದಿ ಬಹಳ ಮಹತ್ವದ. ಮನಸ್ಸು ತನ್ನ ಮೂಲ ಇರುವಿನ ಆನಂದದ ಭಾವದಾಗ ಉಳಿತಂದ್ರೆ ಶರೀರದ ಇದೆಲ್ಲ ತನ್ನೆ ತಾನು ಸುಧಾರಣೆ ಆಕೈತಿ. ಆರೋಗ್ಯ ಚೇತನ ಅಲ್ಲಿ ಚೇತರಿಸ್ಕೊತಿಲ್ಲ, ಎಲ್ಲ ನೆಟ್ಟಗಾಗೋಕ್ಕಾಗಲ್ಲ. ಆನಂದದ ಭಾವದಲ್ಲಿ ಮನಸ್ಸನ್ನ ನಿಲ್ಲಿಸುವ ಪ್ರಯತ್ನ ನೀವು ಮಾಡಬೇಕಂತೆ. ಶರೀರದಾಗಿನ ನಾಡಿಗಳು ಎಲ್ಲ ಚೇತರಿಸ್ಕೊಂತ ಸಾರಾಸಾರಿ ವಿಚಾರಾತ್ಮಕ ಬುದ್ಧಿ ಸಹಿತ ಜೀವಾತ್ಮನು ಎದ್ದಿದ್ದರು ಸಾಮ್ರಾಟ ರಾಜನ ರಾಮ ಬಾದ್ಶಾ ಅಂತಿದ್ರು. ರಾಮತೀರ್ಥ ತಮಗೆ ತಾವ ಚಪ್ಪಸು ರಾಮ ಬಾದ್ಶಾ. ಆದ ಕಾರಣ ಆನಂದ ಹೊಂದಲು ಎದರ ಬಿಡಿ ಮುರುವತ್ತು ಬೇಕಾಗಿದೆ. ಜಾತ್ಯಾದಿ ನಿರ್ಬಂಧವಿಲ್ಲದೆ ಅಂತಃಕರಣ ಪರಿಪಕ್ವೀ ಲಕ್. ಅಂತಃಕರಣವನ್ನು ಸ್ವಚ್ಛ ಮಾಡ್ಕೊ. ಜಾತಿ ಇವು ಬೇಕಾಗಿದೆ. ಸಚ್ಚಿದಾನಂದ ಸ್ವರೂಪದ ಅನುಭವವನ್ನು ಹೊಂದಲಿಕ್ಕೆ ಸಹಕಾರಿಯಾಗೋದಕ್ಕೆ ಧರ್ಮಪತ್ನಿ ಅಂತ. ಸಹಕಾರಿಯಾಗವ ಧರ್ಮಪತಿ. ಹೆಂಡತಿಗೆ ಸಹಕಾರಿ ಆಗ್ಬೇಕು, ಗಂಡಗಾಗಿ ಸಹಕಾರಿ ಆಗ್ಬೇಕು. ಆ ವಿಶೇಷ ಕಾರ್ಯ ವಹಿಸಿಕೊಂಡು ಈ ನಮ್ಮ ಸ್ವರೂಪ ಜ್ಞಾನ ಮಾಡೋದಕ್ಕೆ ವಿವಾಹ ಅಂತ. ಒಬ್ರಿಗೊಬ್ರು ಸಹಾಯ ಆಗ್ಬೇಕು. ಕಷ್ಟದಲ್ಲಿದ್ದಾಗ ಆಕಿ ಕಷ್ಟದಿದ್ದಾಗ ಸಹಾಯ ಮಾಡ್ಕೋ, ನೀವು ಕಷ್ಟ ಇದ್ದಾಗ ಸಹಾಯ ಮಾಡ್ಕೋ. ಇದನ್ನ ಮಾಡ್ಕೊಂಡು ನಮ್ಮ ಸ್ವರೂಪ ಜ್ಞಾನ ಮಾಡ್ಕೋ. ಅದಕ್ಕೆ ವಿವಾಹ ಅಂತ. ಅದನ್ನ ಹಂಗ ಇದನ್ನ ಮಾಡಿಲ್ಲ. ಅದೊಂದು ಎಷ್ಟು ಮಹತ್ವದ ವಿವಾಹ ಅನ್ನುವಂಥದ್ದು. ಎಷ್ಟು ಭದ್ರವಾದದ್ದು. ಬೇಲಿದ್ದಂಗ ಅದು. ಬೇಲಿ ಹಚ್ಕೊಂಡಂಗ ನಾವು ಪೈರ್ ಹಾಳು ಮಾಡ್ಲಂಗ ಅದು. ಬೇಲಿ ಇಲ್ಲದ ಹೊಲ ಎಲ್ಲ ಮೇದ್ ಬಿಡ್ತಾವ ಮೊದಲು. ಈಗ ಮದುವೆ ಆಗಿಲ್ಲ ಅನ್ಕೂಲ ಮೊದಲು ಎತ್ತ ಅಲ್ಲಿ ದನಗಳು ಹೋಗ್ತಾವ. ಮೊದಲು ಬೇಲಿ ಇಲ್ಲದ ಹೊಲ್ದಾಗ ಬೇಲಿ ಐತಿ ಅಂದ್ಕೂಲೆ ಸುಮ್ಮನೆ ಹೋಗಿಲ್ಲ. ಅದಕ್ಕೆ ಭದ್ರವಾದದ್ದು ಸೇಫ್ಟಿ ಇರ್ತಿ. ಮದುವೆ ಮಾಡ್ಕೊಂಡೆ ಇಲ್ಲ ಅಂದ್ರೆ ಬಿಡಾಡಿದಾರ ಯಾವಾರ ಬಂದು ನೀನು ಮೇಲ್ಬೇಕು ಹಾಳು ಮಾಡ್ತಾವೆ. ಅದಕ್ಕೆ ವಿವಾಹ ಮಾಡಿಕೊಂಡು ವಿಶೇಷ ಕಾರ್ಯವಹಿಸ ಅಂತ ಒಂದು ಮನೋಧರ್ಮದ ಅವಶ್ಯಕತೆ. ಒಮ್ಮಿಗೆ ವಿರೋಧ ಮಾಡಕ್ ಹೋಗ ಅವ್ರು ನಂಬಿಸ್ಕೊಂತ ಈ ಕಡೆ ಅವ್ರಂತ ಹೋಗಿ ಹೇಗ್ರಿ ಈ ಕಡೆ ವಿಚಾರಕ್ಕೆ ನಾವು ತಿರುಗಿಸ್ ಬಂದ್ರೆ ಬಂದು ಹೋಗಿ, ಬರ್ಲಿಲ್ಲ ಅಂದ್ರೆ ನಮ್ಮೊಳಗೆ ನಾವು ಉಳ್ಕೊಂಡ್ ಹೌದು. ಎಲ್ಲಿ ಕೆಡ್ಸ್ಕೊಳಕ್ ಹೋಗ್ಬಾರ್ದು.
ಮಳೆ ಆಗ್ಲಿ ಅಂತ ಏನೇನೋ ಮಾಡಿದ್ವಿ. ಮಳೆ ಆತನ ಅವು ನಮ್ಮ ಕರ್ಮಕ್ಕನುಸಾರವಾಗಿ ಮಳಿ ಬೆಳಿ ಎಲ್ಲ ಆ ಟೈಮ್ಗೆ ಏನೇನು ಆಗ್ಬೇಕಾಯ್ತು ಆಗೈತಿ. ಬರಗಾಲ ಅನುಭವಿಸೋದಿತ್ತಂದ್ರೆ ಬರಗಾಲ ಅನುಭವಿಸ್ಕೊಳ್ಳೋದು. ಡೌಗಿ ಬರ ಆಗ್ಬೇಕು ಬರಗಾಲ ತಿನ್ನಾಕ್ ಸಹಿತ ಅಜ್ಜಾರ ಹೇಳ್ತಿದ್ರು ಅವಾಗ ಒಂದು ಅಜ್ಜ ಅವ್ರು ಶಿವಾನಂದ ಅಜ್ಜ ಅವ್ರ ತಂದೆಯವರು ಬರಗಾಲ ಕಿಡಿಕ್ಯಾಗ ಇಟ್ಟಿಟ್ಟು ಹಿಂಗ ರೊಟ್ಟಿ ದೂಡ್ತಿದ್ರು ಜನ ನಮ್ಮನಿ ಕಂಗಾಲ. ಅವಾಗ ಸರ್ಕಾರದ ಸವಲತ್ತುಗಳು ಇಲ್ಲ ಏನಿಲ್ಲ. ಏನ್ ಇಟ್ಟಿದ್ರು ಕೈಯಾಗ ಬಳಿ ಪಳಿ ಎಲ್ಲಾರು ಕಸಿಗೊಂಡಾರ ಅಂತೇಳಿ ಅಲ್ಲೇ ಕಿಡಿಕ್ಯಾಗಿಟ್ಟು ದಂಟಿಲೆ ತಗೊಂಡು ಅದ ಹಾಕೊಂಡ್ ಇಂತ ದೊಡ್ಡ ಅಂದ್ರಿ ಆಗಿನ ಟೈಮ್ನಾಗ. ಅಂತ ಕಾಲನು ಬರ್ತೈತಿ ಅಂತ ಹೇಳ್ಯಾರಪ್ಪ. ನೀವು ಮಾಡಿದ ರೊಟ್ಟಿ ತಿನ್ನೋದು ಅದು ಇದು ಬರ್ತೈತಿ. ಏನ್ ಸೀದಾ ಅಡಿಗೆ ಮನೆಗೆ ಕೂಳ್ಬೇಕು ನೋಡ. ಸಾಮಾನ್ಯ ಆದ್ರೂ ನೋಡುದಿಲ್ಲ ತಗಿಂದ ಹೊಟ್ಟಿ ಕೂಳು ಕೊರತೆ ಆತಂದ್ರೆ ಇಲ್ಲಿ ಇರ್ತದ ಮಾಡಿಟ್ಟಿರ್ತಾರ ಬರೀ ಅದನ್ನ ನೀವು ಅಡ್ಗೆ ಮನೆಗೆ ಹೋಗುದು ಏನಿದ್ದು ತಿನ್ನೋ ಸಾಮಾನು ಅಟ್ಟ ಹುಡ್ಕೋದು ನೋಡು. ಬದುಕಾಕ್ ಸಾಕಪ್ಪ ಹುಡುಕಿದ್ ಎದಕ್ ಬೇಕಾಗೈತಿ ಅಂತ ಟೈಮ್ ಬರ್ತೈತಿ. ಜ್ವಾಕಿದ್ದ ಬರುವುದು ಅದು ಕಾಲ. ಮೊದಲು ಹೇಳ್ಯಾರ ಮಂಗೆ ಎಣ್ಣೆ ತಿಂತಾವ ತಪ್ಲ ತಡಿ ತಿಂತ ಬದುಕಾರ. ನಾವು ತಿಳ್ಕೊಂಡಿದ್ದೇವೆ ನೀವು ಹಿಂಗ ಗಡ್ನ್ಯಾಗ್ನವ್ರು ನಮಗ್ ಹಿಂಗ ಕಾಯಿ ಮಳೆ ಆಕೈತಿ ನಮಗೇನ್ ಬರಗಾಲಿಲ್ಲ ನೀವ್ ಏನಾದ್ರು ತಿಳ್ಕೊಂಡಿದ್ದೀವಿ ಮಗೇನ್ ಎಲ್ಲ ಒಣಿಗ್ ಬಂದ್ಬಿಡ್ತಾರೆ. ಅದು ಯಾವಾಗಾಗಿತ್ತು ಇವಾಗೂ ಯಾವಾಗ ಒಮ್ಮೆ ಆಗಿ ಬಾಗೆಲ್ಲ ಒಣಿಗೋತು ಅಗದಿ ಕಾಯಂ ಮಳೆ ಆಗೋ ಜಾಗ ಎಲ್ಲ ಯಾಕ್ರಿ ಎಲ್ಲ ಒಣಿಗೋತು. ನಿಸರ್ಗದ ಬದಲಾವಣೆ ಅಂತ ಅದಕ್ಕೆ ಅದನ್ನ ಅವಲಂಬನೆ ಮಾಡ ಹಿಂಗ ಇರ್ತದೆ ಅಂತ ಹೇಳಕ್ ಸೌಕರ್ಯಕ್ಕೆ ಇದು ಹಂಗ ಇರ್ತಾರ. ನಿನ್ನಕ್ಕೆ ಆಗಿರ್ತಾವ ಗಂಡ ನಿನ್ನ ಆಗಿರ್ತಾನ ಮಕ್ಕಳು ಇನ್ನೂ ಆಗಿರ್ತಾವ. ಆ ನೆಲೆಯಿಂದ ಮೋಹವನ್ನು ಮಾಡುವುದು ಮುಕ್ತ. ನೀವು ನನ್ನ ಹೊಲ ಮನಿ ಹೆಂಡ್ರು ಮಕ್ಕಳು ಯಾವ ಏನ್ ಭರೋಸೈತ್ರಿ? ಶರೀರದರ ಏನ್ ಭರೋಸೈತಿ? ಇದು ಹಿಂಗ ಇರ್ತೈತಿ ಅಂತ ನಾಳೆ ಹಿಂಗ ಇರ್ತೈತಿ ಅಂತ ಏನ್ ಭರೋಸೆ? ಭರಸಿಲ್ಲ. ಅದನ್ನು ನಂಬಬೇಡ, ಸ್ಥಿರವಾದದ್ದಲ್ಲ. ಅದಕ್ಕೆ ಈಗ ಇದ್ದಾಗ ನಾನು ಹೋಗೋದ್ರೊಳಗಾಗಿ ದೌಡ್ ಕೆಲಸ ಮಾಡ್ತೀನಿ. ಕೆಲಸ ತಡ ಮಾಡಬೇಡ ಅಂತ. ಆದ್ರೂ ಅದ್ರ ಖಬರ್ ಇಲ್ಲ. ನೋಡೋಣ ಎಲ್ಲಾ ಕೆಲಸ ಬಿಟ್ಟು ಮೊದಲು ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋ ಕೆಲಸ ಮಾಡ. ಇದ್ರ ಬಗ್ಗೆ ಶ್ರವಣ ಮಾಡೋ ಇತಿಹಾಸ ಅದನ್ನ ಗಟ್ಟಿಗೊಳಿಸ್ಕೊ. ನೀ ಯಾರು, ನಿನ್ನ ಸ್ವರೂಪ ಎಂಥದ್ದು ಎಡೆಬಿಡದೆ ಅಡ್ಜಸ್ಟ್ ಆಗ್ತದೆ. ಏನ್ ಅವತ್ತು ಸಾರ್ಥಕ ಮಾಡ್ತದೆ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಲ್ಲ ಅಂದ್ರೆ ವ್ಯರ್ಥ. ಕೆಲವರು ಸ್ವಭಾವ ಸುಮ್ಮನೆ ಇನ್ನೊಬ್ಬರಿಗೆ ಪೀಡ ಕೊಡು, ಅದ್ರ ಫಲ ನಾಳೆ ಉಳಿದು ಬೇಕಾಗ್ತದೆ. ಅದನ್ಯಾರು ಕಂಡಾರ್ರಿ ಅಂತ ಯಾರು ಕಾಣದ ನೀನೇ ಕಾಣ್ತಿ. ಅದ್ರ ಫಲ ಒಂದೇ ತೀರ್ಬೇಕಾಗ್ತದೆ. ನಾವೇನ್ ನಂಬೋದಿಲ್ರಿ ಅದನ್ನ. ನಂಬೋದಿಲ್ಲ ಏನ್ ಬಿಡುದಿಲ್ಲ. ನಂಬೋದು ಬಿಡ ಅವು ಪ್ರಾಯಶ್ಚಿತ್ತ ಆದಾಗ ಅವು ಹೊಳಿತೈತಿ. ಹಂಗ ಹೇಳಿರೋದು ಹೊಳಿದಿಲ್ರಿ. ಅವ್ ಏನೋ ನಗತಾರ ಅವ್ರು. ಯಾಕ್ರಿ ನಾವು ನೀವು ಮಾಡಿದ್ ನಿನಗ ಬರ್ತದೆ ಅಂತ ನಗತಾರ ಅವ್ರು. ಅಂತ ಅದಿಲ್ಲ ನನ್ ಮಾಡ್ಕೊತ ಅದ್ರ ಫಲ ಉಳ್ಬೇಕಾಗತ್ತ. ಎಲ್ಲಿ ಮಠ ನಡೀತೈತೆ ಅದು? ನೀನು ಪಾಪ ತುಂಬ ಮಠ ಪಾಪ ತುಂಬಿತೆ ಅತಿ ದುಷ್ಟತನ ಹೆಚ್ಚಾತಿ ಅಂದ್ರೆ 3 ನಿಮಿಷ 3 ಸೆಕೆಂಡ್ ಅದ್ರ ಫಲ ಕೂಡ ಶುರು ಆಗ್ತದೆ. ಯಾವುದೇ ವ್ಯಕ್ತಿ ಆಗ್ಲಿ, ಒಂದು ಮನಿ ಆಗ್ಲಿ, ಒಂದು ಊರಾಗ್ಲಿ, ಒಂದು ದೇಶ ಆಗ್ಲಿ, ಅತಿ ದುಷ್ಟತನ ಹೆಚ್ಚಾತು ಅಂದ್ರೆ ಹಾಳಾಗಿ ಇತಿಹಾಸದಾಗ ನೋಡ್ಬೋದು. ದುಷ್ಟ ರಾಜ ಯಾಕ್ರಿ ಎಷ್ಟು ದಿನ ಮಾಡಿದ ಹಾಳಾಗೋದು. ಕಡೆಗೆ ಎಲ್ಲಿಂದ ದುಷ್ಟ ರಾಜ ಆಗುತ್ತದೆ. ಔರಂಗಜೇಬನ್ ಕಡೆಗೆ ಮೊಘಲರ ಆಳ್ಕೆವಾಗ ದುಷ್ಟ ರಾಜ ಆಗ್ಬಿಟ್ಟು ಹಾಳಾಗಿ ಹೋಗ್ತದೆ ಮೊಘಲರ ಸಾಮ್ರಾಜ್ಯ ಎಲ್ಲ.
ಅವನು ಇದರಿಂದ ಎಲ್ಲ ಹಾಳಾಗಿ ದುಷ್ಟತನ ಹೆಚ್ಚಾತಿ, ಪಾಪ ತುಂಬಿತು, ಪುಣ್ಯ ಮುಗೀತು. ಹೌದಿಲ್ಲ? ಆ ಮನುಷ್ಯನ ಪುಣ್ಯ ಮುಗೀತದ ಅಂತಿರ್ತಾರೆ. ಯಾಕ್ರಿ? ಪುಣ್ಯಾತ್ಮರಿದ್ರು, ಇನ್ನೊಬ್ಬರಿಗೆ ಸಹಾಯ ಮಾಡೋದು ಬುದ್ಧಿ ಇತ್ತು. ಯಾಕ್ರಿ? ಅಲ್ಲಿ ಮಠ ಪುಣ್ಯ ನಡೀತಿತ್ತು. ಪುಣ್ಯ ಇರೋ ಮಠ ಹೋದ ಬರೇ ಕೆಡಕ್ ಮಾಡೋದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಹಾಳಾಗಿ ಹೋಗ್ತಾನೆ. ದುಡ್ಡು ಒಳಗ ಅಂತಿರ್ತಾರ ನೋಡು ಮಾತು, ಮಾಡಬಲ್ಲಿ ತಮ್ಮ ಭಾಳ ಮಂದಿ ಆಗಿ ಅದಕ್ಕೆ ಪುಣ್ಯ ಮಾಡಿ ಇನ್ನೊಬ್ರಿಗೆ ತೊಂದರೆ ಕೊಡೋದು ಬಿಡು, ಅದ ನಿನ್ನ ರಕ್ಷಣಾ ಮಾಡ. ಭಾಳ ಕಟ್ಟಿ ಇನ್ನೊಬ್ರು ತೊಂದರೆ ಕೊಟ್ಟಿ ಅದ ನಿನ್ನನ್ನು ಸತ್ಯನಾಶ ಮಾಡ. ಅದು ಭಾಳ ಮಹತ್ವದ. ಯಾರಿಗೂ ಏನು ತೊಂದರೆ ಕೊಡಕ್ ಹೋಗಬಾರ್ದು. ತೊಂದರೆ ಕೊಡದಂಗೆ ಇದ್ದು ನಮ್ಮ ಜೀವನ ಇದನ್ನು ಸಾಗಿಸ್ಬೇಕು ನಾವು ಜಗತ್ತಿಗೆ. ಅದು ಶನಿತನ. ಬಿಡತ್ತೆ.